ಎಲ್ಲರಿಗೂ ಕೂಡ ಶುಭ ವಂದನೆಗಳನ್ನ ಸಮರ್ಪಿಸುತ್ತಾ, ಧಾರವಾಡ ಜಿಲ್ಲೆಯಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ದವರು ಬಹಳ ಅತ್ಯುತ್ತಮವಾಗಿರತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರತಿ ಬುಧವಾರ ನಡೆಸ್ತಕ್ಕಂತಹ ವೆನ್ಸ್ಡೇ ವೆಬಿನಾರ್ ಕಳೆದ 4 ವರ್ಷಗಳಿಂದ ಈ ಒಂದು ಕಾರ್ಯ ಸಾಗಿ ಬಂದಿದ್ದು, ಈ ವರ್ಷ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ 5ನೇ ವರ್ಷಕ್ಕೆ ಪಾದಾರ್ಪಣೆ ಇಟ್ಟಿದ್ದು, ಇದರ ಒಂದು ಪಾಂಚಜನ್ಯ ಮೊಳಗಲಿ ಎಂದು ನಾನು ಇಲ್ಲಿ ಬಯಸುತ್ತೇನೆ. ಇವತ್ತಿನ ದಿವಸ ಹೇಳುವಂತಹ ವಿಷಯ ವಸ್ತು ಏನಪ್ಪಾ ಅಂತಂತಂದ್ರ, ಬಾಲಕ ಪಾಲಕ ಶಿಕ್ಷಕರ ಕರ್ತವ್ಯಗಳೇನು ಅನ್ನೋದನ್ನ. ಬಾಲಕ ಪಾಲಕ ಶಿಕ್ಷಕ ಒಂದು ವೀಣೆಯ 3 ತಂತಿಗಳು ಇದ್ದ ಹಾಗೆ, ಅಂಗನವಾಡಿಯಿಂದ ಹಿಡಿದು ವಿಶ್ವವಿದ್ಯಾಲಯದವರೆಗೂ ಕೂಡ ಈ ಶಿಕ್ಷಕರನ್ನ ಬಹಳಷ್ಟು ಏನ್ ಮಾಡ್ತದಪ್ಪ ಅಂತಂತಂದ್ರ ಈ 3ಗಳ ಪಾತ್ರ ಬಹಳ ಮುಖ್ಯವಾಗಿರ್ತೈತಿ. ಆ ನಿಟ್ಟಿನಲ್ಲಿ ಇವತ್ತಿನ ಎದೆಯಲ್ಲಿ ಹಣತೆಯನ್ನ ಅಕ್ಷರದ ದೀಪವನ್ನ ಹೊತ್ತಿಸಿ, ಎದೆಯಲ್ಲಿ ಹಣತೆಯ ಅಕ್ಷರ ದೀಪವನ್ನ ಹೊತ್ತಿಸಿ ಅನೇಕ ಮಂದಿಯ ಬಾಳಿಗೆ ಭವ್ಯ ಬೆಳಕು ಚೆಲ್ಲುವ ಪರಮ ಗುರುಗಳಿಗೆ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುವುದರ ಜೊತೆಗೆ, ಜೀವ ತಾಯಿಯ ಭಿಕ್ಷೆ ಬದುಕು ತಂದೆಯ ಭಿಕ್ಷೆ, ಜೀವ ತಾಯಿಯ ಭಿಕ್ಷೆ ಬದುಕು ತಂದೆಯ ಭಿಕ್ಷೆ, ಆದರೆ ಜ್ಞಾನ ಗುರುವಿನ ಭಿಕ್ಷೆ ಅಂತ ಹೇಳ್ತಾ, ಒಬ್ಬ ಸಾಧಾರಣ ಶಿಕ್ಷಕರು ಬರೀ ಹೇಳುತ್ತಾರೆ, ಒಬ್ಬ ಒಳ್ಳೆಯ ಶಿಕ್ಷಕ ವಿವರಿಸುತ್ತಾನೆ, ಉನ್ನತವಾದ ಶಿಕ್ಷಕರು ಪ್ರದರ್ಶಿಸುತ್ತಾರೆ, ಶ್ರೇಷ್ಠ ಶಿಕ್ಷಕ ಎಲ್ಲರಿಗೂ ಕೂಡ ಸ್ಫೂರ್ತಿಯನ್ನ ನೀಡುತ್ತಾನೆ ಅಂತೇಳಿ ವಿಲಿಯಂ ಆರ್ಥರ್ ವಾರ್ಡ್ ಹೇಳಿದವರ ಒಂದು ವಾಕ್ಯವನ್ನ ಪುನಃ ಇಲ್ಲಿ ನಾವು ನೆನಪು ಮಾಡಿಕೊಳ್ಳುತ್ತಾ, ಇವತ್ತಿನ ಈ ಸೆಮಿನಾರ್ ಏನಪ್ಪಾ ಅಂತಂದ್ರ, ಒಂದು ವೀಣೆಯ 3 ತಂತಿಗಳಾಗಿ ಬಾಲಕ ಪಾಲಕರ ಶಿಕ್ಷಕರ ಕರ್ತವ್ಯಗಳೇನು ಅಂತ. ಆ ಒಂದು ವೀಣೆಯ ತಂತಿ ಸೋರೆಕಾಯಿಂದ ರೆಡಿ ಆಗಿರತಕ್ಕಂತಹ ಒಂದು ವೀಣೆಯ ತಂತಿಯನ್ನ ನಾವು ಸರಿಯಾಗಿ ನುಡಿಸಿದಾಗ ಮಾತ್ರ ಈ ಒಂದು ಸಮಾಜಕ್ಕೆ ಉತ್ತಮವಾಗಿರತಕ್ಕಂತಹ ವಿದ್ಯಾರ್ಥಿಗಳನ್ನ ನಾವು ಕೊಡೋದು ಬಹಳ ಮುಖ್ಯವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಶಿಕ್ಷಣ ಎಂಬುದು ಕೇವಲ ಒಬ್ಬ ವ್ಯಕ್ತಿಯ ಸ್ವತ್ತಾಗಿರದೆ ಅದು ಸಮುದಾಯದ ಸ್ವತ್ತಾಗ್ಲಿ ಅಂತ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ತಾ ಹೋಗ್ತೇವೆ. ಹಾಗಾದ್ರೆ ಬಾಲಕರಾಗಿ ನಾವು ಏನ್ ಕೆಲಸ ಮಾಡ್ಬೇಕು, ಶಿಕ್ಷಕರಾಗಿ ಏನ್ ಕೆಲಸ ಮಾಡ್ಬೇಕು, ಅದೇ ತೆರನಾಗಿ ಪಾಲಕರು ಯಾವ ಜವಾಬ್ದಾರಿಗಳನ್ನ ಯಾವ ಕರ್ತವ್ಯಗಳನ್ನ ನಿರ್ವಹಿಸ್ಬೇಕು ಅನ್ನೋದನ್ನ ಕುರಿತು ಇವತ್ತಿನ ದಿವಸ ನಾವಿಲ್ಲಿ ಮಾಡ್ತೇವೆ. ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಓದ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳನ್ನ ಕುರಿತು ಒಂದು ಮಾತು ಹೇಳ್ಬೇಕು ಏನಪ್ಪಾ ಅಂತಂದ್ರ, ಅವರಿಗೆ ಆರ್ಥಿಕ ಬಡತನವೇ ಹೊರತು ಪ್ರತಿಭೆಗೆ ಬಡತನವಿಲ್ಲ. ಅವರಿಗೆ ಆರ್ಥಿಕ ಬಡತನವೇ ಹೊರತು ಪ್ರತಿಭೆಗೆ ಬಡತನವಿಲ್ಲ. ವಿದ್ಯೆ ಎಂಬುದು ಗುಡಿಸಲಲ್ಲಿ ಹುಟ್ಟಿ, ವಿದ್ಯೆ ಎಂಬುದು ಗುಡಿಸಲಲ್ಲಿ ಹುಟ್ಟಿ ಅರಮನೆಯಲ್ಲಿ ಸಾಯುತ್ತದೆ ಅಂತ ಹೇಳ್ತೇವೆ ನಾವು. ಇವತ್ತಿನ ಬಹುತೇಕ ಎಲ್ಲ ಸಾಧಕರನ್ನ ನಾವು ನೋಡಿದಾಗ ಬಡತನದಲ್ಲಿ ಅರಳಿದ ಪ್ರತಿಭೆಗಳು ಅಂತ ನಾವು ಸಾಮಾನ್ಯವಾಗಿ ಅವನ್ನ ಬಣ್ಣಿಸ್ತೇವೆ. ಹಾಗಾದರೆ ಇದು ಒಂದು ಜ್ಞಾನ ದಾಸೋಹ ಅಂತ ಒಂದು ಕಾರ್ಯಕ್ರಮವನ್ನ ಇವರು ಏನು ಜ್ಞಾನ ದೀಪ ಅಂದ್ರೆ ಬೆಳಗು, ಜ್ಞಾನ ಅಂತಂದ್ರ ಹಂಚುವಿಕೆ, ನಮ್ಮಲ್ಲಿಗೆ ಗೊತ್ತಿರುವಂತಹ ವಿಷಯ ವಸ್ತುವನ್ನ ನಾವಿಲ್ಲೇ ಹಂಚ್ಕೊಳ್ಳಿಕೆಯನ್ನ ಪ್ರಯತ್ನ ಮಾಡ್ತಾ ಇದ್ದೇವೆ. ನನ್ನ ಮತೀಯ ಮಿತಿಯೊಳಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ವಿಷಯ ವಸ್ತುವನ್ನ ನಿಮ್ ಜೊತೆ ಇವತ್ತು ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟೆಯನ್ನ ಪಡ್ತೇನೆ. ವಿದ್ಯೆ ಎಂಬುದು ಒಂದು ಕಲೆ, ಅದನ್ನ ಕಲಿಯಲು ಬೇಕು ತಲೆ. ವಿದ್ಯೆ ಎಂಬುದು ಒಂದು ಕಲೆ, ಅದನ್ನ ಕಲಿಯಲು ಬೇಕು ತಲೆ. ಕಲಿತ ಮೇಲೆ ಸಿಗುವುದು ಒಂದು ಬೆಲೆ, ಕಲಿತ ಮೇಲೆ ಸಿಗುವುದು ಒಂದು ಬೆಲೆ. ಎಲ್ಲ ಮುಗ್ಧ ಮನಸ್ಸಿನ ಹಾಗೂ ವಿದ್ಯಾರ್ಥಿಗಳಿದ್ರಿ, ಪಾಲಕರಿದ್ರಿ, ಶಿಕ್ಷಕರಿದ್ರಿ, SDMC ಸದಸ್ಯರಿದ್ರಿ, ಸರ್ವ ಸಮುದಾಯದವರು ಕೂಡ ಇದ್ರಿ. ಇದನ್ನೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸರಿಯಾಗಿ ಆಲಿಸಿ ಅದನ್ನ ಒಂದ್ ಕಡೆ ನೋಟ್ ಔಟ್ ಮಾಡಿಕೊಂಡು ಅದನ್ನ ಬಳಸಿಕೊಂಡು ನೀವು ಬೆಳೆದ್ರೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತಾ ಅಂತ ಹೇಳ್ತಾ ಇವತ್ತಿನ ನನ್ನ ವೆಬಿನಾರ್ ಅನ್ನ ಆರಂಭಿಸ್ತಾ ಇದ್ದಾವೆ. ಹಾಗಾದ್ರೆ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪ್ರಯಾಣದಲ್ಲಿ ವಿವಿಧ ಕರ್ತವ್ಯಗಳು ಹಾಗೂ ಜವಾಬ್ದಾರಿಗಳನ್ನ ಹೊಂದಿರುತ್ತಾರೆ. ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪ್ರಯಾಣದಲ್ಲಿ ವಿವಿಧ ಕರ್ತವ್ಯಗಳು ಹಾಗೂ ಜವಾಬ್ದಾರಿಗಳನ್ನ ಹೊಂದಿರುತ್ತಾರೆ ಅಂತ. ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಪ್ರಮುಖ ಕರ್ತವ್ಯಗಳೇನು ಅಂತ ಅಂದ್ರೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಆಗಿರತಕ್ಕಂತ ಪ್ರಮುಖ ಕರ್ತವ್ಯಗಳನ್ನ ನಿರ್ವಹಿಸಿ. ದ ಫಸ್ಟ್ ಪಾಯಿಂಟ್, ಕಲಿಕೆ ಮತ್ತು ಶೈಕ್ಷಣಿಕ ತೊಡಗಿಕೊಳ್ಳುವಿಕೆ. ನೀವು ಯಾವ ವರ್ಗದ ತರಗತಿಯ ವಿದ್ಯಾರ್ಥಿಯಾಗಿದ್ದುಕೊಂಡು ಯಾವ ಶೈಕ್ಷಣಿಕ ವರ್ಷದಲ್ಲಿ ಇದ್ದಿ ಎಂಬುದನ್ನ ಗಮನಿಸಿಕೊಂಡು ನಿನ್ನ ಸಾಮರ್ಥ್ಯಕ್ಕನುಗುಣವಾಗಿ ನಿನಗೆ ಕೊಟ್ಟಿರ್ತಕ್ಕಂತಹ ಎಲ್ಲ ಶೈಕ್ಷಣಿಕ ಕಾರ್ಯಗಳನ್ನ ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕು. ಅದು ವಿದ್ಯಾರ್ಥಿಯ ಮೊದಲ ಆದ್ಯ ಕರ್ತವ್ಯ. ಎರಡನೇದ್ದು ಭಾಗವಹಿಸುವಿಕೆ ಮತ್ತು ಕೊಡುಗೆ.
ನೀ ಯಾವುದರಲ್ಲಿ ಭಾಗವಹಿಸ್ತಿ ಅದರಲ್ಲಿ ನಿನ್ನದೇ ಆಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಇರಬೇಕು, ಅದನ್ನ ನಾವು ಕೊಡುಗೆ ಅಂತೀವಿ. ಫಾರ್ ಎಕ್ಸಾಂಪಲ್, ತಮ್ಮ ಗೆಳೆಯರೊಂದಿಗೆ ಪಿಯರ್ ಗ್ರೂಪ್ಸ್ ಅಂತ ನಾವೇನ್ ಕರಿತೇವಲ್ಲ, ಅವ್ರ ಜೊತೆ ನೀವು ಪ್ರಶ್ನೆಯಲ್ಲಿ ಆಗಿರ್ಬೋದು, ಚರ್ಚೆಯಲ್ಲಿ ಆಗಿರ್ಬೋದು, ಆಸುಭಾಸನದಾಗಿರ್ಬೋದು, ಆಟೋಟಗಳಲ್ಲಾಗಿರ್ಬೋದು, ನಿಮ್ಮ ಭಾಗವಹಿಸುವಿಕೆ ಎಷ್ಟು ಮುಖ್ಯ ಇರ್ತೈತಿ, ಆ ಭಾಗವಹಿಸುವಿಕೆಯಲ್ಲಿ ನಿಮ್ಮ ಕೊಡುಗೆನೂ ಕೂಡ ಅಷ್ಟೇ ಮುಖ್ಯ. ಅದಕ್ಕೆ ಹಿರಿಯರು ಒಂದ್ ಕಡೆ ಒಂದ್ ಮಾತನ್ನ ಹೇಳ್ತಾರ, ನಾವು ಎಲ್ಲಿ ಸೋಲನ್ನ ಕಾಲುತ್ತೇವೆಯೋ ಅದೇ ಜಗದಲ್ಲಿ ಮತ್ತೆ ಎದ್ದು ನಿಲ್ಲುವಂತ ಕೆಲಸ ಕಾರ್ಯವನ್ನ ಮಾಡಬೇಕು. ನಮ್ಮ ಬಾವುಟವನ್ನ ಹಾರಿಸ್ಬೇಕು. ಇಲ್ಲಿ ಎಲ್ಲಾ ರಂಗಗಳಲ್ಲಿ ನೀವು ಏನ್ ಮಾಡ್ಬೇಕು, ಫಸ್ಟ್ ಭಾಗವಹಿಸುವಿಕೆಯನ್ನ ಮಾಡಬೇಕು. ತದನಂತರದ ತಕ್ಕ ಹಾಗೆ ಕೊಡುಗೆಯನ್ನು ನೀಡುವಂತ ಕೆಲಸವನ್ನ ಮಾಡಬೇಕು. ಇದು ಎರಡನೇ ಪ್ರಮುಖವಾದ ಆದ್ಯತೆ ಕಾರ್ಯ. ಇನ್ನ ಮೂರನೇದಾಗಿ ಬರ್ತಕ್ಕಂಥದ್ದು ಯಾವುದಪ್ಪಾ ಅಂತಂದ್ರೆ, ಶಿಕ್ಷಕರು ಮತ್ತು ಗೆಳೆಯರಿಗೆ ಗೌರವ ಕೊಡ್ಬೇಕು. ಇದು ಬಹಳ ಒಂದು ಶಿಕ್ಷಣವನ್ನ ಪಡ್ಕೊಂತೇವಪ್ಪ ಅಂತಂದ್ರೆ ನಾವು ಮುಂದಿನದಾಗಿ ಏನ್ ಮಾಡ್ಬೇಕು, ಹಿರಿಯರಿಗೆ ಅಥವಾ ಗೆಳೆಯರಿಗೆ, ಶಿಕ್ಷಕರಿಗೆ, ಸಹಪಾಠಿಗಳಿಗೆ, ಸುತ್ತಮುತ್ತಲಿನ ಕಲಿಕಾ ವಾತಾವರಣಕ್ಕ ನಾವು ಯಾವಾಗ್ಲೂ ಕೂಡ ಹೆಂಗಿರಬೇಕು, ಆಧರಣೀಯರಾಗಿರ್ಬೇಕು. ಅಂದ್ರ ಮಾತ್ರ ನಮಗ ವಿದ್ಯೆ ಅನ್ನೋದು ಒಲಿಯುತ್ತ, ಇಲ್ಲಾಂದ್ರೆ ವಿದ್ಯೆ ಅನ್ನೋದು ನಮ್ಮನ್ನ ಒದ್ದು ಹೋಗುತ್ತ. ಗುರು ಅಂತ ಒಂದ್ ಸಲ ನಂಬಿದೆ ಅಂದ್ರೆ ಕಣ್ಣು ಮುಚ್ಚಿ ಅವ್ನ ನಂಬೇಕು. ಗೆಳೆಯರಂತ ಒಂದ್ಸಲ ಅವ್ರನ್ನ ನಂಬಿರಪ್ಪ ಅಂತಂದ್ರೆ ಕಡೆತನಕ್ಕೂ ಆ ಗೆಳೆತನನ್ನ ಉಳಿಸ್ಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿರ್ಬೇಕು. ಎಲ್ಲ ವಿದ್ಯಾರ್ಥಿಗಳು ಇದನ್ನ ಬಹಳ ಗಮನವಿಟ್ಟು ಆಲಿಸಿದೊರ್ದಾಗಿ ಅದನ್ನ ಪಾಲಿಸಿದ್ರ ಇಂತಹ ಒಂದು ಸಮ್ನಾರನ್ನ ಮಾಡಿದ್ದು ಕೂಡ ಸಾರ್ಥಕ. ಇನ್ನು 4ನೇ ಅಂಶದಲ್ಲಿ ಬರ್ತೈತಿ ಸಮಯ ನಿರ್ವಹಣೆ ಮತ್ತು ಸಂಘಟನೆ. ಸಮುದ್ರದಿಂದ ಬಂದ ಅಲೆ, ಕಳೆದು ಹೋದ ಸಮಯ, ವಿದೇಶಕ್ಕೆ ಹೋದ ಹಣ ಮರಳಿ ಯಾವತ್ತೂ ಬರೋದಿಲ್ಲ. ಅಂದ್ರ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಸ್ಟೂಡೆಂಟ್ ಲೈಫ್. ನೀವು ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ ಹೇಗೆ ಸಮಯವನ್ನ ಸದುಪಯೋಗಪಡಿಸ್ಕೊಳ್ತಿರಲ್ಲ, ಅದರ ಮೇಲೆ ನೀವು ಸಮಯವನ್ನ ನಿರ್ವಹಣೆ ಮಾಡ್ತೀರಿ. ಇರೋದು 24 ಗಂಟೆ ಎಲ್ಲರಿಗೂ ಕೂಡ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಹೋಮ್ವರ್ಕ್ ಮಾಡ್ಕೊಂಡು ಶಾಲೆಗೆ ಬರೋದಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಸರಿಯಾದ ಸಮಯಕ್ಕೆ ವರ್ಗ ತರಗತಿಗಳ ಹಾಜರಾಗುವುದಿಲ್ಲ. ಕಾರಣ ಏನು? ಅವರು ಸಮಯವನ್ನ ನಿರ್ವಹಣೆ ಮಾಡುವಲ್ಲಿ ವಿಫಲರಾಗಿರ್ತಾರ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಏನ್ ಮಾಡ್ಬೇಕು ಅಂತಂತಂದ್ರ ತಮ್ಮ ಸಮಯವನ್ನ ಮೀಸಲಿಟ್ಟು ಆ ಸಮಯವನ್ನ ನಾವೇನ್ ಮಾಡ್ಬೇಕು, ಸದುಪಯೋಗ ಪಡಿಸ್ಕೋಬೇಕು. ಇನ್ನ ಸಂಘಟನಾ ಚತುರರಾಗಿರ್ಬೇಕು. ಪ್ರತಿಯೊಂದು ವಿಷಯ ವಸ್ತುವಿನಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಶೈಕ್ಷಣಿಕ ಜವಾಬ್ದಾರಿಗಳಂತ ಬರ್ತವೆ ಶಾಲೆಯಲ್ಲಿ. ಫಾರ್ ಎಕ್ಸಾಂಪಲ್, ಸ್ವಚ್ಛತಾ ಕಾರ್ಯ ಅಂತ ಬರ್ತೈತಿ, ಸಮಾರಂಭ ಕಾರ್ಯ ಅಂತ ಬರ್ತೈತಿ, ಬಿಸಿ ಊಟದ ಕಾರ್ಯ ಅಂತ ಬರ್ತವೆ. ಪ್ರತಿಯೊಂದರಲ್ಲಿಯೂ ಕೂಡ ನಿಮಗೆ ಕೊಟ್ಟಿರ್ತಕ್ಕಂತಹ ಒಂದು ಸಂಘಟನೆಯನ್ನ ಮಾಡಿಕೊಂಡು ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಆ ಕಾರ್ಯದಲ್ಲಿ ತೊಡಗುವಂತ ಕೆಲಸವನ್ನ ಮಾಡ್ಬೇಕು. ಇನ್ನು 5ನೇ ಅಂಶ, ಅಗತ್ಯವಿದ್ದಾಗ ಸಹಾಯ ಪಡೆಯುವುದು. ಯಾರ ಸಹಾಯವನ್ನ ಪಡೆಯುವುದು? ನಿಮಗೆ ಏನಾದ್ರೂ ಸಮಸ್ಯೆಗಳು ಉಂಟಾದ್ರೆ, ನಿಮಗೇನಾದ್ರೂ ತೊಂದರೆಗಳು ಉಂಟಾದ್ರೆ ಅದನ್ನ ಎದುರಿಸುವ ಸಂದರ್ಭದಲ್ಲಿ ನೀವು ಮೊಟ್ಟ ಮೊದಲನೇದಾಗಿ ನಿಮ್ಮ ಶಿಕ್ಷಕರ ಸಹಾಯ, ಎರಡನೇದಾಗಿ ನಿಮ್ಮ ಸಹಪಾಠಿಗಳ ಸಹಾಯ, ಮೂರನೇದಾಗಿ ನಿಮ್ಮ ಗೆಳತಿಯರ ಸಹಾಯ, ಅದರ ಜೊತೆಗೆ ಬಾಹ್ಯವಾಗಿ ಬೆಂಬಲವನ್ನು ಕೂಡ ಪಡೆದುಕೊಡು. ಫಾರ್ ಎಕ್ಸಾಂಪಲ್, ಮನೆಯಲ್ಲಿರ್ತಕ್ಕಂತಹ ಅಣ್ಣ, ತಂಗಿ, ಅಪ್ಪ, ಅಮ್ಮ, ಅಕ್ಕ ಯಾರ್ದಾರೂ ಸಹಾಯವನ್ನು ಪಡೆದುಕೊಂಡು ನೀವು ನಿಮ್ಮ ಕಲಿಕಾ ವಾತಾವರಣವನ್ನ ಅದ್ಭುತವಾಗಿ ನಿರ್ಮಾಣ ಮಾಡಿಕೊಂಡಾಗ ಮಾತ್ರ ನೀವೇನಾಗ್ತೀರಿ, ಒಂದು ಉತ್ತಮವಾದಂತಹ ವಿದ್ಯಾರ್ಥಿಗಳಾಗೋದ್ರಲ್ಲಿ ಸಂಶಯವಿಲ್ಲ. ನೆಕ್ಸ್ಟ್, ವಿದ್ಯಾರ್ಥಿಗಳ ಕರ್ತವ್ಯಗಳ ಮಹತ್ವಗಳಲ್ಲಿ ಅತ್ಯಂತ ಮುಖ್ಯವಾಗಿ ಬರತಕ್ಕಂತಹ ಕೇವಲ 3 ಕರ್ತವ್ಯಗಳನ್ನ ನಾ ಇಲ್ಲಿ ಐಡೆಂಟಿಫೈ ಮಾಡಿದ್ವಿ. ಆ 3 ಕರ್ತವ್ಯಗಳು ಯಾವುವು ಅನ್ನೋದನ್ನ ಇಲ್ಲಿ ಗಮನಿಸ್ಬೇಕಾಗುತ್ತೆ. ವಿದ್ಯಾರ್ಥಿಗಳ ಮಹತ್ವವಾದಂತಹ ಕರ್ತವ್ಯಗಳಲ್ಲಿ ದ ಫಸ್ಟ್ ಒನ್, ಮೊದಲನೇ ಬರ್ತಕ್ಕಂಥ ಅಂಶ ಯಾವುದು ಅಂತಂತಂದ್ರೆ ಶೈಕ್ಷಣಿಕ ಯಶಸ್ಸು. ಅಂದ್ರೆ ಶೈಕ್ಷಣಿಕ ಯಶಸ್ಸು ಅಂತಂದ್ರೆ ಎಜುಕೇಶನಲ್ ಸಕ್ಸಸ್ ಅಂತ ಹೇಳ್ತೇವೆ. ಶೈಕ್ಷಣಿಕ ಯಶಸ್ಸು ಅಂತ ಬರ್ತದೆ, ಹೌದಾ? ವಿದ್ಯಾರ್ಥಿಗಳ ಕರ್ತವ್ಯಗಳ ಮಹತ್ವ. ಹಂಗಾರೆ ಕರ್ತವ್ಯಗಳನ್ನ ಪೂರೈಸುವುದು ಶೈಕ್ಷಣಿಕ ಯಶಸ್ಸು ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಕೊಡುಗೆಯನ್ನ ನೀಡುತ್ತದೆ. ನಿಮ್ಮ ಒಂದು ಸಕ್ಸಸ್ ಜರ್ನಿ ಆಗ್ಬೇಕಾಗಿತ್ತಂದ್ರ, ನಿಮ್ಮ ಒಂದು ಶೈಕ್ಷಣಿಕ ಜೀವನ ಬಹಳ ಸಕ್ಸಸ್ಫುಲ್ ಆಗ್ಬೇಕಾಗಿತ್ತು ಅಂತಂದ್ರ ನಿಮಗೆ ಕೊಟ್ಟಿರ್ತಕ್ಕಂತಹ ಕರ್ತವ್ಯಗಳನ್ನ ಪೂರೈಸಿದಾಗ ಮಾತ್ರ ನೀವು ಬೆಳಿತೀರಿ, ನಿಮ್ಮ ವ್ಯಕ್ತಿತ್ವನು ಕೂಡ ಬೆಳಿತೈತಿ. ವೈಯಕ್ತಿಕ ಬೆಳವಣಿಗೆ ಆಗುತ್ತ, ಶಾಲೆಯ ಬೆಳವಣಿಗೆ ಆಗುತ್ತ, ಕುಟುಂಬದ ಬೆಳವಣಿಗೆ ಆಗುತ್ತ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಏನ್ ಮಾಡ್ಬೇಕು, ಶೈಕ್ಷಣಿಕ ಯಶಸ್ಸನ್ನ ಪಡಬೇಕು. ಶಿಕ್ಷಣವನ್ನ ಪಡೆದುಕೊಂಡಾಗ ಮಾತ್ರ ನೀವು ಹುಲಿಯಂತೆ ಗರ್ಜಿಸಲು ಸಾಧ್ಯವಾಗುತ್ತದೆ. ಅದಕ್ಕೆ ಎಜುಕೇಶನಲ್ ಸಕ್ಸಸ್ ಅಂತಂದ್ರ ನೀವು ಆಟ,
ಪಾಠ, ಪ್ರತಿಭಾ ಕಾರಂಜಿ, ಪಠ್ಯ, ಸಹಪಠ್ಯ, ಪಠ್ಯೇತರ ಚಟುವಟಿಕೆಗಳಂತ ಬರ್ತವೆ. ಅವುಗಳೆಲ್ಲಗಳಲ್ಲಿ ಭಾಗವಹಿಸಿ ಆ ಒಂದು ಸಕ್ಸಸ್ ಅನ್ನ ನೀವು ಪಡೆದುಕೊಳ್ಳ, ಅದಕ್ಕೆ ಶೈಕ್ಷಣಿಕ ಯಶಸ್ಸು ಅಂತ ಕರೀತಾರೆ. ಇನ್ನ ಜವಾಬ್ದಾರಿಯನ್ನ ಬೆಳೆಸಿಕೊಳ್ಳುವುದು. ಸಾಮಾನ್ಯವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಿಕ್ಷಕರಾದವರು ವಿದ್ಯಾರ್ಥಿಗಳಿಗೆ ಕೆಲವೊಂದು ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನ ಕೊಡ್ತಾರೆ. ಇವತ್ತು ಸರ್ಕಾರಿ ಶಾಲೆ ಇವತ್ತು ಉಳಿದೋಪ ಅಂತಂದ್ರೆ ಅದು ಯಾರಿಂದ ಅಂತಂದ್ರ ಅದರಲ್ಲಿ ಕಲಿತಕ್ಕಂತ ವಿದ್ಯಾರ್ಥಿಗಳು ಅಲ್ಲಿರ್ತಕ್ಕಂತ ಅತಿಥಿ ಶಿಕ್ಷಕರು ಹಾಗೂ ಕಾಯಂ ಶಿಕ್ಷಕರಿಂದ ಮಾತ್ರ ಉಳಿದಿದೆ ಅಂತ ನಾ ಬಯಸ್ತಾ ಇದ್ದೇನೆ. ಯಾಕಪ್ಪ ಅಂತಂದ್ರ ಅಂತ ಒಂದು ಕಲಿಕಾ ವಾತಾವರಣಕ್ಕೆ ಬಂದ ನಾವು ಕಲಿಬೇಕಂತ ಇಚ್ಛಾಶಕ್ತಿಯಿಂದ ನೀವೇನ್ ಬಂದಿರಲ್ಲ, ಆ ಒಂದು ಕಾರಣದಿಂದ ಅಂತ ಶಾಲೆಗಳು ಉಳಿದವ. ಜವಾಬ್ದಾರಿಗಳನ್ನ ತೆಗೆದುಕೊಳ್ಳೋದ್ರ ಜೊತೆಗೆ ವಿದ್ಯಾರ್ಥಿಗಳು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳಲು ಏನಾಗತ್ತ, ಸಹಾಯ ಆಗತ್ತ. ಅದಕ್ಕೆ ನೀವ್ ಯಾವಾಗ್ಲೂ ಲೀಡರ್ಶಿಪ್ ತೆಗೆದುಕೊಂಡ್ರಿ ಅಂತಂದ್ರ ಮುಂದಿನ ಜೀವನದಲ್ಲಿ ಕೂಡ ನೀನು ನಿನ್ನ ಮನೆಯನ್ನ, ನಿನ್ನ ಕುಟುಂಬವನ್ನ, ನಿನ್ನ ಊರನ್ನ, ನಿನ್ನ ತಾಲೂಕನ್ನ, ನಿನ್ನ ಹೋಬಳಿಯನ್ನ, ನಿನ್ನ ಜಿಲ್ಲೆಯನ್ನ, ನಿನ್ನ ನಾಡನ್ನ ನೀ ಏನ್ ಮಾಡ್ಬೋದು, ಆಳುವಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿ ಆಗೋದ್ರಲ್ಲಿ ಸಂಶಯವಿಲ್ಲ. ಇನ್ನು ನೆಕ್ಸ್ಟ್ ಮತ್ತೊಂದು ಸಂಬಂಧಗಳನ್ನ ನಿರ್ಮಿಸೋದು. ಹಂಗಾರ ಈ ಟೀಚರ್ ಅಂಡ್ ಸ್ಟೂಡೆಂಟ್ ಅಂಡ್ ಪೇರೆಂಟ್ ಈ ಮೂರುಗಳ ಸಂಬಂಧ, ಅದರಲ್ಲೂ ಕೂಡ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂಬಂಧ, ಗೆಳೆಯ ಮತ್ತು ಗೆಳತಿಯರ ಸಂಬಂಧ ಹೆಂಗಿರ್ಬೇಕಂದ್ರೆ ಬಹಳಷ್ಟು ಸಕಾರಾತ್ಮಕವಾಗಿರ್ಬೇಕು. ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಯ ಸದಸ್ಯರಂತೆ ಇತರ ಎಲ್ಲ ಸಹಪಾಠಿಗಳನ್ನ ಕಾಣಬೇಕು. ಶಿಕ್ಷಕರಿಗೆ ಬಹಳಷ್ಟು ಆಧಾರತೆಯಿಂದ, ಗೌರವದಿಂದ ಅವರ ಒಂದು ಜ್ಞಾನವನ್ನ ಮೆಚ್ಚಿಕೊಂಡು ಅವರನ್ನ ಅನುಕರಣೆ ಮಾಡುತ್ತಾ ಹೋದಕ್ಕೆ ನೀವು ಶಿಕ್ಷಕರಿಗೆ ಕೊಡ್ತಕ್ಕಂತಹ ಅತ್ಯಮೂಲ್ಯವಾಗಿರ್ತಕ್ಕಂತಹ ಸಂಬಂಧ ಆಗ್ತೈತಿ ಅಂತ ಇಲ್ಲಿ ನಾನು ಹೇಳಕ್ಕೆ ಇಚ್ಛೆಯನ್ನ ಪಡ್ತಾ ಇದ್ದೇನೆ. ಸೊ ಹಾಗಾಗಿ ಶೈಕ್ಷಣಿಕ ಯಶಸ್ಸು ಜವಾಬ್ದಾರಿಗಳನ್ನ ಬೆಳೆಸಿಕೊಳ್ಳುವುದು, ಸಂಬಂಧಗಳನ್ನ ನಿರ್ಮಿಸುವುದು, ಇವುಗಳೆಲ್ಲವುಗಳು ಕೂಡ ಏನಪ್ಪಾ ಅಂತಂತಂದ್ರೆ ವಿದ್ಯಾರ್ಥಿ ಮಾಡಬೇಕಾದ ಅತ್ಯಂತ ಮಹತ್ತರವಾದ ಕರ್ತವ್ಯಗಳಾಗ್ತವೆ. ಅದರ ಜೊತೆಗೆ ಇನ್ನೊಂದಿಷ್ಟು ಅಂಶಗಳು ಬರ್ತಾವೆ. ಇನ್ನೊಂದಿಷ್ಟು ಅಂಶಗಳು ಕೂಡ ಅದಕ್ಕಿಂತ ಮುಖ್ಯವಾದ ಪಾತ್ರವನ್ನು ವಹಿಸ್ತವು. ವಿದ್ಯಾರ್ಥಿಗಳ ಜವಾಬ್ದಾರಿಗಳನ್ನ ಪ್ರೋತ್ಸಾಹಿಸುವುದು. ನಾವು ವಿದ್ಯಾರ್ಥಿಗಳ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ ಪ್ರೋತ್ಸಾಹಿಸುವುದು. ಅದರಲ್ಲಿ ಮೊದಲ ಅಂಶ ಗುರಿಗಳನ್ನು ನಿಗದಿಪಡಿಸುವುದು. ನೋಡ್ರಿ, ನೀವು ಶಿಕ್ಷಣ ಪಡ್ಕೊಳ್ಳಿಕ್ಕೆ ಬಂದಿದ್ರಿಪಾ ಅಂತಂದ್ರ ನೀವೇನ್ ಮಾಡ್ಬೇಕು, ನಿಮ್ಮದೇ ಆದಂತ ಸ್ಪಷ್ಟ ಗುರಿ ಇರಬೇಕು. ನಾ 1ನೇ ತರಗತಿಯಿಂದ 10ನೇ ತರಗತಿಗೆ ಓದಾಕಂತೇನಪ್ಪಾ ಅಂತಂದ್ರ ನಾನು ಯಾವ ತರಗತಿಯಲ್ಲಿ ಯಾವ ಕಲಿಕಾಂಶವನ್ನ, ಯಾವ ಸಾಮರ್ಥ್ಯವನ್ನ, ಯಾವ ಶಿಕ್ಷಕರ ಸಹಾಯದಿಂದ, ನನ್ನ ಪಾಲಕರಿಂದ, ನನ್ನ ಸಹಪಾಠಿಗಳಿಂದ ಕಲಿತು ಶೈಕ್ಷಣಿಕ ಮತ್ತು ವೈಯಕ್ತಿಕ ಗುರಿಗಳನ್ನು ನಾನು ಏನ್ ಮಾಡಬೇಕು, ಇಲ್ಲೇ ಬೆಂಬಲಿಸುವಂತಹ, ಪ್ರೋತ್ಸಾಹಿಸುವಂತ ಕೆಲಸವನ್ನ ಮಾಡಬೇಕು. ಗುರಿಯನ್ನ ನಿರ್ಧರಿಪಡಿಸಬೇಕಾದ ನೀನೇ ವಿದ್ಯಾರ್ಥಿ. ಸೊ ಹಾಗಾಗಿ ಅಂತ ಗುರಿಯನ್ನ, ಅಂತ ಜವಾಬ್ದಾರಿಯನ್ನ ಪಡೆದುಕೊಂಡು ನೀವು ಮುಂದೆ ಹೋಗ್ಬೇಕು. ಇನ್ನ ಬೆಂಬಲವನ್ನ ಒದಗಿಸೋದು. ಯಾರಿಗೆ ಬೆಂಬಲವನ್ನ ಒದಗಿಸೋದು? ನೀನು ಒಬ್ಬ ವಿದ್ಯಾರ್ಥಿಯಾಗಿ ನಿನ್ನ ತರಗತಿಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂತಹ ಸಹಪಾಠಿಗಳಿಗೆ ಬೆಂಬಲವನ್ನ ಸೂಚಿಸುವುದು. ನೀನು ನನ್ನ ಹಾಗೆ ಜಾಣನಾಗು, ನೀನು ನನ್ನ ಹಾಗೆ ಮುಂದೆ ಬಾ, ನೀನು ಕೂಡ ಮುಖ್ಯವಾಹಿನಿಗೆ ಬಂದಾಗ ನಮ್ಮ ಒಂದು ಗೆಳೆತನಕ್ಕೆ, ನಮ್ಮ ಈ ಒಂದು ವರ್ಗ ತರಗತಿಗೆ ಬಹಳಷ್ಟು ಏನಾಗತ್ತಪ್ಪ ಅಂತಂದ್ರ ಒಂದು ಮೆರುಗು ಬರ್ತೈತಿ, ಅದಕ್ಕೊಂದು ಚೈತನ್ಯ ಬರ್ತೈತಿ ಅಂತೇಳಿ ನೀವು ಬೆಂಬಲವನ್ನ ಒದಗಿಸ್ಬೇಕು. ವಿದ್ಯಾರ್ಥಿಗಳು ನಿಮ್ಮ ಸುತ್ತಮುತ್ತಲ ಇರತಕ್ಕಂಥ ಸಂಪನ್ಮೂಲಗಳನ್ನ, ನಿಮ್ ಕೈಯಲ್ಲಿ ಎಷ್ಟು ಸಹಾಯ ಮಾಡಕತ್ತೆ ಅಂತ ಬೆಂಬಲವನ್ನ. ಅದಕ್ಕೆ ಹೇಳೇನೆ, ವಿದ್ಯೆ ಎಂಬುದು ಗುಡಿಸಲಲ್ಲಿ ಹುಟ್ಟಿ ಅರಮನೆಯಲ್ಲಿ ಸರಿ. ನಿಮ್ ಸುತ್ತಮುತ್ತ ಆರ್ಥಿಕತೆಯಿಂದ, ಬಡತನದಿಂದ ಬಳಲ್ತಕ್ಕಂತಹ ಸಹಪಾಠಿಗಳಿಗೆ ನಿಮ್ ಕೈಲಾದಷ್ಟು ಅದನ್ನ ಸಹಾಯ ಮಾಡಿದಾಗ ಮಾತ್ರ ನೀವೇನಾಗ್ತೀರಿ ಅಂತಂದ್ರೆ ಬಹಳ ಉತ್ತಮವಾಗಿರ್ತಕ್ಕಂಥ ಬೆಂಬಲವನ್ನ ಸೂಚಿಸಿದಂತ ವಿದ್ಯಾರ್ಥಿಗಳಾಗ್ತೀರಿ. ಇನ್ನ ಸಕಾರಾತ್ಮಕ ಕಲಿಕಾ ವಾತಾವರಣವನ್ನ ಬೆಳೆಸೋದು. ಒಂದು ವರ್ಗ ತರಗತಿಯೊಳಗೆ ನೀವು ಅದೀಪ ಅಂತಂದ್ರ ಮೊಟ್ಟ ಮೊದಲನೇದಾಗಿ ಸೈಲೆನ್ಸ್ ಇರ್ಬೇಕು, ಮೌನವಾಗಿ ಕೂತ್ಕೋಬೇಕು. ಯಾವ ಸಂದರ್ಭದಲ್ಲಿ ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಮಾತನಾಡಬಾರದನ್ನೋ ಮಿನಿಮಮ್ ಸೆನ್ಸ್ ಗೊತ್ತಿರ್ಬೇಕು. ನೀನು ಕಲಿಕೆಯಲ್ಲಿ ತೊಡಗಿಕೊಳ್ಳುವಾಗ ಕನಿಷ್ಠ ಮಟ್ಟದ ತೊಡಗಿಸಿಕೊಂಡ್ರೆ ಅಂದ್ರೆ ಗರಿಷ್ಠ ಮಟ್ಟದ ರಿಸಲ್ಟ್ ಅನ್ನು ಕೂಡ ಬರುತ್ತೆ. ಅದಕ್ಕ ತೊಡಗಿಸಿಕೊಳ್ಳುವುದೇ, ಭಾಗವಹಿಸುವಿಕೆ ಅನ್ನೋದೇನ ಬಹಳ ಮುಖ್ಯವಾಗಿರ್ತತಿ. ನೀನ್ ಫಸ್ಟ್ ಆಸ್ ಎ ಸ್ಟೂಡೆಂಟ್ ಆಗಿ ನಿನ್ನ ವರ್ಗ ತರಗತಿಯಲ್ಲಿ ವಿಷಯದ ಶಿಕ್ಷಕರು ಬಂದಾಗ ಪ್ರತಿಯೊಂದು ವಿಷಯಕ್ಕೂ ಕೂಡ ನೀ ಏನ್ ಮಾಡ್ಬೇಕು ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ರೆಸ್ಪಾನ್ಸ್ ಅನ್ನ ಮಾಡ್ಬೇಕು. ಇನ್ನ ಗೌರವ ಮತ್ತು ಜವಾಬ್ದಾರಿಯನ್ನ ಉತ್ತೇಜಿಸುವ ವಾತಾವರಣ ಸೃಷ್ಟಿಸೋದು. ನೀನು
ನಿನ್ನ ಸಹಪಾಠಿಗಳಿಗೆ, ನಿನ್ನ ಗುರುಗಳಿಗೆ, ಸುತ್ತಮುತ್ತಲಿನಿರೋರಿಗೆ ಬಹಳ ಗೌರವಪೂರ್ವಕವಾಗಿ ಅಥವಾ ಜವಾಬ್ದಾರಿಯುತವಾಗಿ ನಡ್ಕೊಂಡಿ ಅಂತಂದ್ರ ಅಲ್ಲಿ ಉತ್ತಮವಾದ ವಾತಾವರಣ ಐತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗುತ್ತ. ಸೊ ಹಾಗಾಗಿ ಇಲ್ಲಿವರೆಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಜವಾಬ್ದಾರಿ ಅಥವಾ ವಿದ್ಯಾರ್ಥಿಗಳನ್ನ ಕುರಿತು ಕೆಲವೊಂದಿಷ್ಟು ವಿಚಾರಗಳನ್ನ ನಿಮ್ಮ ಎದುರಿಗೆ ವ್ಯಕ್ತಪಡಿಸಿದ್ದೇನೆ. ಇನ್ನ ಮುಂದೆ ಬರತಕ್ಕಂಥದ್ದು ಯಾರಪ್ಪ ಅಂತಂತಂದ್ರೆ ಈ ಶಿಕ್ಷಕನ ಜವಾಬ್ದಾರಿ ಏನು, ಆ ಶಿಕ್ಷಕರು ಏನ್ ಕೆಲಸ ಕಾರ್ಯಗಳನ್ನ ಮಾಡಬೇಕಂತ. ಒಂದು ರಾಷ್ಟ್ರವನ್ನ ಕಟ್ಟುವಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತನ್ನ ಇಲ್ಲಿ ಮತ್ತೊಮ್ಮೆ ಪುನರ್ ನೆನಪು ಮಾಡ್ಕೊಳ್ತಾ ಇದ್ದೇವೆ. ಡಾಕ್ಟರ್ ರಾಧಾಕೃಷ್ಣನ್ ಅವ್ರ ಏನಂತಾರ, ಒಂದು ರಾಷ್ಟ್ರವನ್ನ ಕಟ್ಟುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಅಂತ ಹೇಳ್ತಾರೆ. ಯಾಕೆ ಆ ಮಾತನ್ನ ಅವ್ರು ಹೇಳಿದ್ರು ಅಂತಂದ್ರ, ಶಿಕ್ಷಕರ ಎದುರುಗಡೆಗೆ ವಿದ್ಯಾರ್ಥಿ ಅನ್ನೋ ಸಮುದಾಯ ಇರುತ್ತ, ಆ ವಿದ್ಯಾರ್ಥಿ ಅನ್ನೋ ಸಮುದಾಯಕ್ಕೆ ನಾವು ಅದ್ಭುತವಾಗಿರ್ತಕ್ಕಂತಹ ಜ್ಞಾನವನ್ನ ಹಚ್ಚಿದ್ರ ಹೆಮ್ಮೆಯ ಭಾರತ ದೇಶ ಪ್ರಪಂಚದಲ್ಲಿಯೇ ಅತಿ ಮುಂದುವರಿದ ರಾಷ್ಟ್ರವಾಗಿ ಹೊರಹೊಮ್ಮುವುದರಲ್ಲಿ ಸಂಶಯವಿಲ್ಲ. ಅದಕ್ಕೆ ಹೇಳ್ತೇವೆ, ಭಾರತ ದೇಶದಲ್ಲಿರ್ತಕ್ಕಂತಹ ನವ ಭಾರತ ಯುವ ಶಕ್ತಿ, ಅಷ್ಟೊಂದು ಮಾನವ ಸಂಪನ್ಮೂಲವನ್ನು ಹೊಂದಿರತಕ್ಕಂತ ಭಾರತ ದೇಶಕ್ಕೆ ಕೌಶಲ್ಯ ಆಧಾರಿತ, ಜ್ಞಾನ ಆಧಾರಿತ ಎರಡನ್ನೂ ಒಳಗೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ಹೊರಹೊಮ್ಮಿಸುವ ಜವಾಬ್ದಾರಿ ಯಾರ್ದಾಗಿತ್ತು ಅಂದ್ರೆ ಶಿಕ್ಷಕರದಾಗಿದೆ. ಅದಕ್ಕ ವಾಟ್ ಈಸ್ ದ ಮೀನಿಂಗ್ ಆಫ್ ಎಜುಕೇಶನ್ ಅಂತ ಬಂದಾಗ, ಪಠ್ಯಕ್ರಮದಲ್ಲಿನ ವಿಷಯ ವಸ್ತುವನ್ನ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಇಲ್ಲಿ ಬೋಧನೆಯನ್ನ ಮಾಡುವುದಕ್ಕೆ ನಾವೇನಂತ ಕರಿತೇವೆ, ಶಿಕ್ಷಣ ಅಂತ ಕರಿತೇವೆ. ಇದು ಪಠ್ಯಕ್ರಮದ ಶಿಕ್ಷಣ. ಇದರ ಆಚೆಗೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಬರ್ತಾವ, ಅದು ಕೂಡ ಬೇರೆ ರೀತಿಯ ಶಿಕ್ಷಣ ಅಂತ ನಾವು ಕರಿತೇವೆ. ಹಂಗಾರೆ ಶಿಕ್ಷಣದಲ್ಲಿ ಶಿಕ್ಷಕರ ಪ್ರಮುಖ ಕರ್ತವ್ಯಗಳಲ್ಲಿ ಫಸ್ಟ್ ಒನ್, ಮೊಟ್ಟ ಮೊದಲನೇದ್ದು ಬೋಧನೆ. ಪಾಠ ಹೇಳುವುದೆಂದರೆ ಎರಡನೇ ಬಾರಿ ಕಲಿತಂತೆ. ನಾವು ಎಷ್ಟು ವರ್ಷ ಈ ಟೀಚಿಂಗ್ ಫೀಲ್ಡ್ ಒಳಗೆ ಆ ಒಂದು ಅಧ್ಯಾಯವನ್ನ, ಆ ಒಂದು ಪರಿಕಲ್ಪನೆಯನ್ನು ಎಷ್ಟು ಸಲ ಹೇಳ್ತೇವೆ, ಅಷ್ಟು ಬಾರಿ ಕಲಿತೆ ಅಂತ. ಹಾಗಾದ್ರೆ ಪಾಠಗಳನ್ನ ನೀಡುವುದು, ಪರಿಕಲ್ಪನೆಗಳನ್ನ ವಿವರಿಸುವುದು, ಅವರ ವಿಷಯದ ಕ್ಷೇತ್ರದಲ್ಲಿ ಕಲಿಕೆಯನ್ನ ಬಹಳಷ್ಟು ಸುಗಮಗೊಳಿಸೋದು. ಟೀಚಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಬಹಳ ಅದ್ಭುತವಾಗಿರ್ತದೆ. ಒಬ್ಬ ತಾಯಿ ತನ್ನ ಮಗುವಿಗೆ ಅನಾರೋಗ್ಯ ಸಂದರ್ಭದಲ್ಲಿ ಔಷಧಿಯನ್ನ ಕುಡಿಸುವಂತ ಸಂದರ್ಭದಲ್ಲಿ ತಾಯಿ ಹೇಳ್ತಾಳೆ ತನ್ನ ಮಗುವಿಗೆ, ಮಗು ಈ ಔಷಧಿ ಕಹಿ ಇದ್ರೂ ಕೂಡ ಬಹಳ ಸಿಹಿಯಾಗಿದೆ ಅಂತ ಉಣಬಡಿಸ್ತಾಳ. ಹಾಗೆ ಶಿಕ್ಷಕನಾದವನು ಕಠಿಣವಾಗಿರ್ತಕ್ಕಂಥ ವಿಷಯ ವಸ್ತುವನ್ನ ಬಹಳ ಸುಲಭವಾಗಿ ಮಕ್ಕಳ ಮನ ಮುಟ್ಟುವಂತೆ ಯಾರು ಹೇಳ್ತಾರಲ್ಲ ಅವರು ನಿಜವಾದ ಶಿಕ್ಷಕರು ಅಂತ ನಾ ಇಲ್ಲಿ ಅದನ್ನ ಬಣ್ಣಿಸ್ಲಿಕ್ಕೆ. ಅದಕ್ಕೆ ಕಲಿಕೆಯನ್ನ ಸುಗಮಗೊಳಿಸುವುದೇ ಬೋಧನೆ. ಎರಡನೇದ್ದು ಪಾಠ ಯೋಜನೆ ಮತ್ತು ಸಿದ್ಧತೆ. ನಾಳೆ ನಾವು ವರ್ಗ ತರಗತಿಗೆ ಹೋಗ್ತೇವಪ್ಪ ಅಂತಂದ್ರ ನಾಳೆ ನಮ್ ಪ್ಲಾನಿಂಗ್ ಏನ್ ಅನ್ನೋದು ಮೊಟ್ಟ ಮೊದಲನೇದಾಗೆ ಇರ್ಬೇಕು. ಹಂಗ ನಮ್ಮ ಪಾಠದ ಯೋಜನೆ ಆಗ್ಲಿ, ನಮ್ಮ ಸಿದ್ಧತೆ ಆಗ್ಲಿ, ಯಾವ ಕಲಿಕಾಂಶವನ್ನ ಕಲಿಸ್ಬೇಕು, ಯಾವ ಪಠ್ಯಕ್ರಮದ ಅಂಶಗಳನ್ನ ಕಲಿಸ್ಬೇಕು, ಯಾವ ಪರಿಕಲ್ಪನೆಯನ್ನ ಕಲಿಸ್ಬೇಕು ಅನ್ನೋದು ಮೊಟ್ಟ ಮೊದಲನೇ ನಾನು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಪೂರ್ವ ನಿಯೋಜಿತವಾಗಿ ನಿರ್ಧರಿಸಿಕೊಂಡಿರ್ಬೇಕು. ಅದಕ್ಕ ಲರ್ನಿಂಗ್ ಔಟ್ಕಮ್ ಕಾರ್ಡ್ 40 ನಿಮಿಷದ ಒಂದು ವರ್ಗ ತರಗತಿಯಲ್ಲಿ ನಾನು ಯಾವ ಕಲಿಕಾಂಶಗಳನ್ನ ಮಗುವಿನಲ್ಲಿ ಹೊರತರುತ್ತೇನೆ ಅನ್ನೋದನ್ನೇ ಇಲ್ಲಿ ಪಾಠ ಯೋಜನೆ ಅಥವಾ ಪೂರ್ವ ಸಿದ್ಧತೆ ಅಂತ ನಾವು ಅದನ್ನ ಬಣ್ಣಿಸ್ತೇವೆ. ನಿನ್ನ ಸಿದ್ಧತೆಯನ್ನ ನೀ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಿ ಅಂತಂದ್ರ ನಿನ್ನ ಪಾಠ ಆ ದಿನ ಆ ಸಮಯಕ್ಕ ಬಹಳ ಅದ್ಭುತವಾಗಿರ್ತದೆ. ಅದಕ್ಕೆ ಶಿಕ್ಷಕರಾದವರು ಯಾವಾಗ್ಲೂ ಓದ್ತಾನೆ ಇರಬೇಕು, ಓದಿದ್ದನ್ನ ಮಕ್ಕಳಿಗೆ ಹೇಳ್ತಾನೆ ಇರಬೇಕು. ಶಿಕ್ಷಕ ಏನಪ್ಪಾ ಅಂತಂದ್ರ ತನ್ನ ಶಿಷ್ಯಂದರು ಬೆಳೆದು ಬಹಳಷ್ಟು ಎತ್ತರ ಮಟ್ಟಕ್ಕೆ ಹೋಗ್ಲಿ ಅಂತ ಆಸೆ ಪಡ್ತಾರ. ಅಂತ ಆಸೆ ಪಡುವ ಏಕೈಕ ಜೀವಿ ಯಾವ್ದಾದ್ರು ಒಂದು ಭೂಮಿ ಮೇಲೆ ಐತಂದ್ರೆ ಅದು ಶಿಕ್ಷಕರು ಮಾತ್ರ. ಇನ್ನ ಮೂರನೇ ಅಂಶ, ವಿದ್ಯಾರ್ಥಿಗಳ ಕಲಿಕೆಯನ್ನ ನಿರ್ಣಯಿಸುವುದು, ಡಿಸಿಷನ್ ಮಾಡೋದು. ಹಂಗಾರ ಒಂದು ವರ್ಗ ತರಗತಿಯಲ್ಲಿ 3 ತೆರನಾಗಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ನೋಡ್ತೇವೆ. ಒಂದು ಅತ್ಯುತ್ತಮ ಕಲಿಕೆ, ಸಾಧಾರಣ ಕಲಿಕೆ, ನಿಧಾನ ಕಲಿಕೆ. ಇಲ್ಲಿ 3 ಮಕ್ಕಳಿಗೆ ಅನ್ವಯವಾಗುವ ಹಾಗೆ ನಾವು ನಮ್ಮ ವಿದ್ಯಾರ್ಥಿಗಳ ಪ್ರಗತಿಯನ್ನ ಮಾಡೋದ್ರ ಜೊತೆಗೆ ಅವರ ಮೌಲ್ಯಮಾಪನವನ್ನು ಮಾಡೋದು. ಯಾರಿಗೆ ಎಂತಹ ಒಂದು ಚಟುವಟಿಕೆಯನ್ನು ನೀಡಬೇಕು, ಆ ಚಟುವಟಿಕೆಯನ್ನು ನೀಡಿದ್ರೆ ಆ ಮಗು ಹೆಂಗ್ ಮಾಡುತ್ತ, ಹಂಗಾರ ಅದನ್ನ ತಿಳಿಸ್ಲಿಕ್ಕೆ ನಾನು ಯಾವ ಬೋಧನಾ ವಿಧಾನಗಳನ್ನ ಅಳವಡಿಸ್ಕೋಬೇಕು ಅನ್ನೋದೇ ಮೊಟ್ಟ ಮೊದಲನೇದಾಗಿ ವಿದ್ಯಾರ್ಥಿಗಳ ಮನಸ್ಸನ್ನ ಅರಿತುಕೊಂಡು ಶಿಕ್ಷಕ ಇಲ್ಲಿ ಏನ್ ಮಾಡ್ಬೇಕು, ವಿದ್ಯಾರ್ಥಿಗಳ ಕಲಿಕೆಯನ್ನ ಡಿಸಿಷನ್ ಅನ್ನ ಮಾಡ್ಬೇಕು. ಇನ್ನ ತರಗತಿಯ ನಿರ್ವಹಣೆ, ನನ್ನ ಒಂದು ವರ್ಗ ತರಗತಿ ಪರಿಣಾಮಕಾರಿ ನಿರ್ವಹಣೆ ಆಗ್ಬೇಕಾಗಿತ್ತು ಅಂತಂದ್ರ ಮೊಟ್ಟ ಮೊದಲನೇದಾಗಿ ನಾನು 360 ಎಂಗಲ್ ಒಳಗ ಬಹಳ ಸೂಪರ್ ಆಗಿರ್ಬೇಕು. ಅಂದಾಗ ಮಾತ್ರ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ, ನನ್ನ ತರಗತಿಯಲ್ಲಿರ್ತಕ್ಕಂಥ ಮಕ್ಕಳನ್ನ ಬಹಳ ಅದ್ಭುತವಾಗಿ ನಾವು ನಿರ್ವಹಿಸಬಹುದು. ಅವರ ಸುರಕ್ಷಿತರಾಗ್ಲಿ, ಗೌರವಾನ್ವಿತ ಆಗ್ಲಿ, ಉತ್ಪಾದನಾ ಕಲಿಕಾ ವಾತಾವರಣವನ್ನ ಸೃಷ್ಟಿ.
ಇಲ್ಲಿ ಉತ್ಪಾದಕ ಕಲಿಕಾ ವಾತಾವರಣ ಅಂತ ಒಂದು ಶಬ್ದ ಬರ್ತದೆ. ಹಂಗಂದ್ರೆ ಏನು ಅಂತ. ಈ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಗಣಿತದ ಲೆಕ್ಕವನ್ನ ನಿಮಗ ಕೂಡಿಸೋದನ್ನ ಅಥವಾ ಕಳೆಯೋದನ್ನ, ಗುಣಾಕಾರವನ್ನ, ಭಿನ್ನ ರಾಶಿಯನ್ನ, ಹರಾತ್ಮಕ ಗುಣಾತ್ಮಕ ಸರಳಿ, ಶೇಕಡ, ಬಡ್ಡಿ, ಲಾಭ, ನಷ್ಟ ಯಾವ್ದಾದ್ರು ಒಂದ್ ಹೇಳೇನಂತ ಅನ್ಕೊಳ್ರಿ. ಹಂಗಾರ ಅಂತಹದು ಒಂದು ನಿಮ್ಗೆ ತಿಳಿಸ್ಕೊಟ್ಟೇನಂದ್ರ ಪುನಃ ನೀವು ಅಂತದೊಂದು ಎಕ್ಸಾಂಪಲ್ ಅನ್ನ ಮಾಡಿದ್ರಿ ಅಂತಂದ್ರ ಅದು ಉತ್ಪಾದಕ ಕಲಿಕೆ, ನಿನಗ ಅರ್ಥ ಆಗೈತಿ ಅಂತ ಕಲಿಕೆ. ಹಾಗಾದ್ರೆ ಪ್ರತಿಯೊಬ್ಬರು ಕೂಡ ನಾವಿಲ್ಲಿ ಏನ್ ಮಾಡ್ಬೇಕು, ಶಿಕ್ಷಕರಾದರು ನನ್ನ ವರ್ಗ ತರಗತಿಯ ನಿರ್ವಹಣೆಯನ್ನ ಒಂದು ಉತ್ಪಾದಕ ಚಟುವಟಿಕೆಯಾಗಿ, ಉತ್ಪಾದಕ ಕಲಿಕಾ ವಾತಾವರಣವನ್ನಾಗಿ ಸೃಷ್ಟಿಸಬೇಕು. ಇನ್ನು 5ನೇದಾಗಿ ವಿದ್ಯಾರ್ಥಿಗಳ ಅಭಿವೃದ್ಧಿಯನ್ನ ಬೆಂಬಲಿಸುವುದು. ಶಿಕ್ಷಕರಾದವರು ವಿದ್ಯಾರ್ಥಿಗಳ ಶೈಕ್ಷಣಿಕವಾಗ್ಲಿ, ಸಾಮಾಜಿಕವಾಗ್ಲಿ, ಆರ್ಥಿಕವಾಗ್ಲಿ, ಭಾವನಾತ್ಮಕವಾಗ್ಲಿ ಅವರ ಬೆಳವಣಿಗೆಯನ್ನ ಬೆಂಬಲಿಸಲೇಬೇಕು. ಅಂದಾಗ ಮಾತ್ರ ನಾವೇನನ್ನ ಮಾಡ್ತೇವಪ್ಪ ಅಂತಂದ್ರ ಶಿಕ್ಷಕ ವೃತ್ತಿಯನ್ನ ಮಾಡಿದ್ದಕ್ಕೂ ಸರ್. ಇಲ್ಲಿ ಒಂದು ಮಹತ್ವ ಬರ್ತದೆ. ಏನಪ್ಪಾ ಅಂತಂದ್ರ ಯಾವ ಶಿಕ್ಷಕ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾನೆಯೋ ಅಂತಹ ಶಿಕ್ಷಕ ಯಾವಾಗಲೂ ಕೂಡ ವಿದ್ಯಾರ್ಥಿಗಳ ಹೃದಯದಲ್ಲಿ ಏನಾಗ್ತಾನ, ವಾಸವಾಗಿರ್ತಾನ ಅಂತ. ನಾವೆಲ್ಲಾ ಶಿಕ್ಷಕರನ್ನು ನೆನಪಿಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಬಟ್ ನಮ್ಮ ಸಮಸ್ಯೆಗೆ ಯಾವ ಶಿಕ್ಷಕ ಒಂದು ಸ್ಪಂದಿಸ್ತಾನ ಅಂತ ಶಿಕ್ಷಕನನ್ನ ಮಾತ್ರ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತ ಅಂತ ಕೂಡ ನಾ ಇಲ್ಲಿ ಹೆಚ್ಚೆಯನ್ನ ಹೇಳ್ತೇನೆ. ಎಲ್ಲಾ ಶಿಕ್ಷಕರು ಇಲ್ಲಿ ಏನ್ ಜಾಯಿನ್ ಆಗಿರಪ್ಪ ಅಂತಂದ್ರೆ ನೀವು ಕೂಡ ಅಂತ ಒಬ್ಬ ಅತ್ಯುತ್ತಮ ಶಿಕ್ಷಕರಾಗ್ರಿ ಅಂತ ನಾನು ಕೂಡ ಇಲ್ಲಿ ನಿಮಗೊಂದು ಸಲಹೆ ರೂಪದೊಳಗೆ ಹೇಳ್ತಾ ಇದ್ದೇನೆ. ಇನ್ನ ಶಿಕ್ಷಕರ ಕರ್ತವ್ಯಗಳ ಮಹತ್ವ ಏನು? ಶಿಕ್ಷಕರ ಕರ್ತವ್ಯಗಳ ಮಹತ್ವ ಅಂದ್ರ ಅದ್ಭುತವಾಗಿರ್ತಕ್ಕಂತಹ 3 ಕರ್ತವ್ಯಗಳನ್ನ ಅವ್ರು ಮಾಡ್ಲೇಬೇಕಾಗ್ತದೆ ಶಿಕ್ಷಕರು. ಅಂತದ್ರಲ್ಲಿ ಮೊದಲನೇದ್ ಯಾವುದು ಅಂತಂದಾಗ ಶಿಕ್ಷಕರ ಕರ್ತವ್ಯಗಳ ಮಹತ್ವದಲ್ಲಿ ಮತ್ತೊಂದನ್ನ ಗಮನಿಸ್ತೇವೆ. ಒಂದನೇದ್ದು ವಿದ್ಯಾರ್ಥಿಗಳ ಕಲಿಕೆ ಅಂದ್ರೆ ಸ್ಟೂಡೆಂಟ್ ಲರ್ನಿಂಗ್. ಪರಿಣಾಮಕಾರಿ ಬೋಧನೆ ಮತ್ತು ಬೆಂಬಲವು ವಿದ್ಯಾರ್ಥಿಗಳ ಕಲಿಕೆ ಮತ್ತು ಸಾಧನೆಗೆ ಕೊಡುಗೆ ನೀಡುತ್ತದೆ. ಸಿಂಪಲ್, ಶಿಕ್ಷಕ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿನ್ನ ವರ್ಗ ತರಗತಿಯ ಪರಿಣಾಮಕಾರಿ ಬೋಧನೆಯನ್ನ ಮಾಡುವುದರ ಜೊತೆಗೆ ವಿದ್ಯಾರ್ಥಿಗೆ ಬೆಂಬಲವನ್ನ ಸೂಚಿಸ್ಬೇಕು. ನಿನ್ ಕೈಲಿ ಆಗತ್ಲೆ, ನೀ ಮಾಡಲೇಬೇಕು, ಮಾಡಿದ್ರೆ ನೀನು ಅದ್ಭುತವಾದಂತ ವಿದ್ಯಾರ್ಥಿ ಆಗ್ತಿ ಅನ್ನೋದು ಅವನು ಬೆನ್ನ ತಟ್ಟಿ ಶಬಾಷ್, ಗುಡ್, ವೆರಿ ಗುಡ್, ಎಕ್ಸಲೆಂಟ್, ಮಾರ್ಬಲಸ್, ಫಂಟಾಸ್ಟಿಕ್ ಇಂತ ಕೆಲವೊಂದಿಷ್ಟು ಶಬ್ದಗಳಲ್ಲೇ ಅವರನ್ನ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರ ಮೋಟಿವೇಟ್ ಮಾಡ್ಬೋದು, ಅಭಿಪ್ರೇರಣೆಗೊಳಿಸ್ಬೋದು. ಅವರ ಸಾಧನೆ ಹಾದಿಗೆ ಶಿಖರವನ್ನೇರಲು ನಾವು ಏನಾಗ್ಬೇಕಂದ್ರ ಮೆಟ್ಟಿಲುಗಳಾಗಿ ಪರಿವರ್ತನೆ ಆಗ್ಬೇಕು. ಅವಾಗ ವಿದ್ಯಾರ್ಥಿ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮನ್ನೇ ನೆನೆಸ್ತಾನೆ, ನಿಮ್ ಸುತ್ತನೇ ಗಿರಿಕೆ ಹೊಡಿತಿರ್ತಾನ. ನೀವು ಸೂರ್ಯನಾದ್ರೆ ಅವರು ಗ್ರಹಗಳಾಗಿ ನಿಮ್ ಜೊತೆನೆ ವಿದ್ಯಾರ್ಥಿಗಳು ಸುತ್ತಾ ಇರ್ತಾರ. ಹಾಗೆ ನಾವು ಪರಿಣಾಮಕಾರಿಯಾಗಿ ಬೋಧನೆ ಮಾಡುವುದರ ಜೊತೆಗೆ ವಿದ್ಯಾರ್ಥಿಗಳ ಕಲಿಕೆಗೆ ಒಂದು ಬೆಂಬಲವನ್ನ ಕೊಟ್ರ ಅವರು ಸಾಧನೆಯ ಶಿಖರವನ್ನೇ ಮುಟ್ಟುತ್ತಾರೆ. ಇದು ಕೂಡ ಶಿಕ್ಷಕನ ಆದ್ಯ ಕರ್ತವ್ಯ. ಇನ್ನು 2ನೇದು ಸಕಾರಾತ್ಮಕ ಕಲಿಕಾ ವಾತಾವರಣ ಸೃಷ್ಟಿಸುವುದು. 2020 ಅಥವಾ 2005 NCF 2005 ಪ್ರಕಾರ ಒಬ್ಬ ಶಿಕ್ಷಕನನ್ನ ಅನುಕೂಲಕಾರ, ಸುಗಮಕಾರ ಅಂತ ಕರೀರಿ ಅಂತ ಹೇಳ್ತೀವಿ. ಯಾಕೆ ಹಂಗ ಹೇಳ್ತೀವಿ ಅಂತಂತಂದ್ರ ನಾವು ಬೋಧನೆಯನ್ನ ಮಾಡುವುದಲ್ಲ, ಬೋಧನೆಯಗೆ ಅಂದ್ರ ಅದರ ನಡುವೆ ಕಲಿಕಾ ಪ್ರಕ್ರಿಯೆ ಅಂತ ಬರ್ತದಲ್ಲ, ಆ ಕಲಿಕಾ ಪ್ರಕ್ರಿಯೆಗೆ ಬೇಕಾಗಿರುವ ಎಲ್ಲ ಪೂರಕ ವಾತಾವರಣ ಒದಗಿಸುವುದು ಏನೈತಿಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸುಗಮಕಾರ. ಶಿಕ್ಷಕರಾದವು ಪ್ರತಿ ಕ್ಷಣ ಕೂಡ ಸಕಾರಾತ್ಮಕ ಮಾತುಗಳನ್ನ, ತರಗತಿಯ ವಾತಾವರಣ ಬಹಳ ಹ್ಯಾಪಿನೆಸ್ ಆಗಿ ಇಟ್ಕೋಬೇಕು, ಬಹಳ ಸಂತೋಷದಾಯಕರು. ಪ್ರತಿದಿನ ನೀವು ನಗುಮುಖದಿಂದ ನಿಮ್ ಡ್ರೆಸ್ ಕೋಡು, ನಿಮ್ ಸೈನ್ಸ್ ಪ್ರತಿಯೊಂದು ಮಕ್ಕಳು ಅನುಕರಣೆ ಮಾಡೋದ್ರಿಂದ ನಾವಿಲ್ಲಿ ಏನ್ ಮಾಡ್ಬೇಕು, ಅದ್ಭುತವಾಗಿರ್ತಕ್ಕಂತಹ ಕಲಿಕಾ ವಾತಾವರಣವನ್ನ ನಿರ್ಮಿಸ್ಕೊಡ್ಬೇಕು. ಅವಾಗ ಮಗು ತಾನೇ ಕಲಿತಾ ಹೋಗುತ್ತೆ. ಅವಾಗ ನಾವು ಹೇಳುವಂತಹ ಬೋಧನೆಯಲ್ಲಿ ನಡುವ ಹಾಸ್ಯಮಯವಾಗಿರ್ಲಿ, ರೌದ್ರನರ್ತನವಾಗಿರ್ಲಿ, ಅಥವಾ ಕಥೆಗಳನ್ನಾಗಿರ್ಲಿ, ನಿರೂಪಣಾ ಶೈಲಿಯಲ್ಲಾಗಲಿ ಬೇರೆ ಬೇರೆ ಹಾವಭಾವಗಳನ್ನ ಮಾಡ್ತಾ ಹೋದ್ರೆ ಮಗು ಬಹಳ ಅದ್ಭುತವಾಗಿ ಕಲಿತೈತಿ. ಇನ್ನ 3ನೇದು ಸಂಬಂಧಗಳನ್ನ ನಿರ್ಮಿಸುವುದು. ವಿದ್ಯಾರ್ಥಿಗಳ ಯಶಸ್ಸು ಬೆಂಬಲಿಸಲು ಶಿಕ್ಷಕರು, ವಿದ್ಯಾರ್ಥಿಗಳು, ಸಹೋದ್ಯೋಗಿಗಳು, ಪೋಷಕರೊಂದಿಗೆ ಸಂಬಂಧವನ್ನ ಬೆಳೆಸ್ಬೇಕು. ಹೆಂಗ? ಯಾವ ಒಬ್ಬ ಸ್ಟೂಡೆಂಟ್ ಚೆನ್ನಾಗಿದ್ದಾನ ಅಂದ್ರೆ ಅವ್ರ ಪೇರೆಂಟ್ ಕೂಡ ನಿಮಗ್ ಗೊತ್ತಿರಬೇಕು. ಇಲ್ಲಿರ್ತಕ್ಕಂತಹ ಪಾಲಕರಿಗೆ ಒಂದು ಕಿವಿ ಮಾತು ಏನಪ್ಪಾ ಅಂತಂದ್ರ, ನೀವು ಶಿಕ್ಷಕರ ಒಂದು ಸಲಹೆಯನ್ನ ಪಡೆದುಕೊಂಡು ನಿಮ್ಮ ವಿದ್ಯಾರ್ಥಿ ಅಂದ್ರೆ ನಿಮ್ಮ ಮಗುವಿನ ಶಿಕ್ಷಣವನ್ನ ಮುನ್ನಡೆಸಲಿಕ್ಕೆ ಸಲಹೆ ಸೂಚನೆಗಳನ್ನ ತೆಗೆದುಕೊಳ್ಳಬೇಕು. ಯಾಕಂತಂದ್ರ ಶಿಕ್ಷಕ ಸ್ವಲ್ಪ ನಿಮಗಿನ ಹೆಚ್ಚಿನ ಜ್ಞಾನವನ್ನ ಹೊಂದಿ ಯಾವ ದಾರಿಗೆ ಹೋದ್ರೆ ಸರಿ ಹೊಂದುತ್ತ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರ್ತದೆ. ಆ ನಿಟ್ಟಿನಲ್ಲಿ
ಈ ಶಿಕ್ಷಕರಾದ ವಿದ್ಯಾರ್ಥಿ ಜೊತೆ ಉತ್ತಮ ಸಂಬಂಧವನ್ನ ಹಾಗೆ ಪೋಷಕರ ಜೊತೆ ಅತ್ಯುತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ್ರೆ ಆ ವಿದ್ಯಾರ್ಥಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಒಬ್ಬ ಸಾಧಕನಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇನ್ನ ಮೂರನೇದಾಗಿ ಪರಿಣಾಮಕಾರಿ ಬೋಧನೆಯನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಒಬ್ಬ ಶಿಕ್ಷಕ ಆತನ ಕಮ್ಯುನಿಕೇಶನ್ ಹೆಂಗಿರ್ಬೇಕು, ಸಂವಹನ ಹೆಂಗಿರ್ಬೇಕು, ಯಾರ ಜೊತೆ ಇರ್ಬೇಕು. ಮೊದಲನೇದಾಗಿ ವಿದ್ಯಾರ್ಥಿಗಳ ಜೊತೆ ಬಹಳ ಪ್ರೀತಿ ಪೂರ್ವಕವಾಗಿ ನಯ ವಿನಯದಿಂದ ನವರಸಗಳನ್ನ ಬೆಳೆಸಿಕೊಂಡು ತನ್ನ ಸಂವಹನವನ್ನ ಇಲ್ಲೇ ಅವ ಬಳಸ್ತಾ ಹೋಗ. ಎರಡನೇದ್ದು ಪೋಷಕರೊಂದಿಗೆ, ಅದೇ ತರನಾಗಿ ತನ್ನ ಸಹೋದ್ಯೋಗಿ ಮಿತ್ರಗಳೊಂದಿಗೆ ಸ್ಪಷ್ಟವಾದಂತ ಸಂವಹನ ಇರಬೇಕು. ಅದಕ್ಕೆ ಶಿಕ್ಷಕರಾದವರಿಗೆ ಎರಡು ಮುಖ್ಯವಾಗಿರ್ಬೇಕು. ಒಂದು ಸೊಂಟತ್ರಾಣ, ಎರಡನೇದ್ದು ಕಂಠತ್ರಾಣ ಅಂತ ಹೇಳ್ತೀವಿ. ಸೊಂಟತ್ರಾಣ ಅಂತಂದ್ರೆ ವರ್ಗ ತರಗತಿಯಲ್ಲಿ ಎದ್ದು ನಿಂತು ಪಾಠವನ್ನ ಮಾಡಬೇಕು, ಇದಕ್ಕ ಸೊಂಟತ್ರಾಣ ಅಂತ ಕರೀತೀವಿ. ಕಂಠತ್ರಾಣ ಅಂತಂದ್ರು ನಮ್ಮ ಗಂಟಲಿನಿಂದ ಉಚ್ಚಾರಣೆ ಆಗಿರ್ತಕ್ಕಂತಹ ಶಬ್ದಗಳೆಲ್ಲವೂ ಕೂಡ ಸ್ಪಷ್ಟವಾಗಿ, ನಿಖರವಾಗಿ, ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನ ನೀಡಬೇಕು. ಅದಕ್ಕ ಗುಡ್ ಕಮ್ಯುನಿಕೇಶನ್. ಇಲ್ಲೇ ಸಂವಹನದಲ್ಲಿ ಎರಡು ರೀತಿ ಸಂವಹನಗಳು ಬರುತ್ತೆ. ಒಂದು ಶಾಬ್ದಿಕ, ಇನ್ನೊಂದು ಅಶಾಬ್ದಿಕ. ಶಾಬ್ದಿಕ ಅಂದ್ರ ಮಾತನಾಡುವ ಮೂಲಕ, ಅಶಾಬ್ದಿಕ ಅಂದ್ರ ಸನ್ನೆಗಳ ಮೂಲಕ ಅಂತ ಕರಿತೀವಿ. ಸೊ ಹಾಗಾಗಿ ವರ್ಗ ತರಗತಿಯಲ್ಲಿ ಇವೆರಡೂಗಳನ್ನ ಬಳಸಿಕೊಂಡು ನಾವೇನ್ ಮಾಡ್ಬೇಕು, ನಮ್ಮ ಸಂವಹನವನ್ನ ಅತ್ಯುತ್ತಮವಾಗಿ ಬಳಸಬೇಕು. ಇದು ಶಿಕ್ಷಕನ ಜವಾಬ್ದಾರಿ. ಇನ್ನ ಹೊಂದಿಕೊಳ್ಳುವಿಕೆ, ವಿವಿಧ ಪ್ರದೇಶ, ವೈವಿಧ್ಯಮಯ ಕುಟುಂಬದಿಂದ ವಿದ್ಯಾರ್ಥಿಗಳು, ವಿವಿಧ ಸಮಾಜದಿಂದ, ವಿವಿಧ ಧರ್ಮದಿಂದ, ವಿವಿಧ ಪ್ರದೇಶದಿಂದ, ವಿವಿಧ ಭೌಗೋಳಿಕ ಸನ್ನಿವೇಶದಿಂದ ವಿದ್ಯಾರ್ಥಿಗಳು ಏನ್ ಮಾಡಿರ್ತಾರಪ್ಪ ಅಂತಂದ್ರ ವರ್ಗ ತರಗತಿಗೆ ಹಾಜರಾಗಿರ್ತಾರೆ. ಹಂಗಾರೆ ಅವ್ರ ಜೊತೆ ನಾವು ಹೊಂದಿಕೊಂಡು ಅವರ ಅಗತ್ಯಗಳನ್ನ ಪೂರೈಸಲು ವಿವಿಧ ತರನಾಗಿರ್ತಕ್ಕಂತಹ ಬೋಧನಾ ಮಾಧ್ಯಮಗಳನ್ನ, ಟೀಚಿಂಗ್ ಮೆಥಡಾಲಜಿಗಳನ್ನ ನಾವು ಅಳವಡಿಸ್ಕೊಂಡು ಬೋಧನೆಯನ್ನ ಮಾಡಿದಾಗ ನನ್ನ ಬೋಧನೆ ಬಹಳಷ್ಟು ಪರಿಣಾಮಕಾರಿಯಾಗತ್ತ. ಇನ್ನ ಮೂರನೇ ಅಂಶದಲ್ಲಿ ಬರ್ತೈತಿ ವೃತ್ತಿಪರ ಅಭಿವೃದ್ಧಿ. ಏನ್ ವೃತ್ತಿಪರ ಅಭಿವೃದ್ಧಿ ಅಂದ್ರ ಬೋಧನಾ ಕೌಶಲ್ಯ ಮತ್ತು ನನ್ನ ಜ್ಞಾನವನ್ನ ಹೆಚ್ಚಿಸಲು ನಿರಂತರ ವೃತ್ತಿಪರ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳುವುದು. ಪೋಷಕರು ತಮ್ಮ ಮಕ್ಕಳ ಶಿಕ್ಷಣದಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತಾರೆ. ಹಂಗಾರೆ ಶಿಕ್ಷಕ ವೃತ್ತಿಗಂತ ನಾ ಏನ್ ಬಂದೇನಲ್ಲ, ನಾ ಬಂದಿರುವುದೇ ಇಲ್ಲೇ ಏನಪ್ಪಾ ಅಂದ್ರ ಮಕ್ಕಳಿಗನ್ನ ಕಲಿಸ್ಲಿಕ್ಕೆ. ಹಂಗಾರೆ ನನ್ನ ವಿಷಯದ ಬಗ್ಗೆ ನಾನು ಆಳವಾದ ಜ್ಞಾನವನ್ನ ಹೊಂದಿರ್ಬೇಕು ಫಸ್ಟ್ ಆಫ್ ಆಲ್. ಹಂಗಾರೆ ಆಳವಾದ ಜ್ಞಾನವನ್ನ ಹೊಂದೇನಪ್ಪಾ ಅಂತಂದ್ರ LKG ಇಂದ PG ವರೆಗಿನ ವಿದ್ಯಾರ್ಥಿಗಳು ಬೋಧನೆಯನ್ನ ಮಾಡ್ಲಿಕ್ಕೆ ನನ್ನ ಮನಸ್ಸು ಹಾತೊರಿದ್ದರು. ಅವರ ಮಟ್ಟಕ್ಕೆ ಇಳಿದು, ಅವರ ಒಂದು ಜ್ಞಾನದ ಮಟ್ಟಕ್ಕೆ ಇಳಿದು, ಅವರ ಮನಸ್ಸಿಗೆ ಇಳಿದು ಯಾರ ಬೋಧನೆಯನ್ನ ಮಾಡ್ತಾರ ಅಂತಹ ಶಿಕ್ಷಕರನ್ನು ಈ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಮರೆಯೋದಿಲ್ಲ. ಅಂತ ಶಿಕ್ಷಕರಾಗ್ರಿ ನೀವು ಹೊರಹೊಮ್ರಿ ಅಂತ ನಾನು ಬಯಸ್ತಾ ಇದ್ದೇನೆ. ನಿಮ್ಮ ಬೋಧನಾ ಕೌಶಲ್ಯ ಎಲ್ಲರಿಗನ್ನ ಡಿಫ್ರೆಂಟ್ ಆಗಿರ್ಬೇಕು. ಅದಕ್ಕಿಲ್ಲ ನಾ ಶಿಕ್ಷಕರಿಗೆ ಹೇಳೋದೊಂದು ಮಾತು ಏನಂತಂದ್ರ, ಬಹಳಷ್ಟು ಜನ ಶಿಕ್ಷಕರ ವೃತ್ತಿ ಒಳಗ್ ಬರ್ತಾರ, ಬಟ್ ಎಲ್ಲರಂಗ ನೀವು ಶಿಕ್ಷಕರಾಗ್ಬೇಡ್ರಿ. 4 ಜನ ಹೋದಂಗ ನೀವ್ ಹೋಗ್ಬೇಡ್ರಿ, ಬಟ್ ನೀವ್ ಹೋದರಿ 4 ಜನ ಬಂದ್ರೆ ನಿನ್ನನ್ನ ಅನುಕರಣೆ ಮಾಡ್ತಾರ ಅಂತ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಹಾಗಾಗಿ ನೀವ್ ಯಾವಾಗ್ಲೂ ಇನಕ್ಕಾಗಿ ಡಿಫ್ರೆಂಟ್ ಆಗಿ ಅಪ್ರೋಚ್ ಅನ್ನ ಮಾಡುವಂತಹ ಶಿಕ್ಷಕರಾಗ್ಬೇಕು. ವೃತ್ತಿಪರ ಅಭಿವೃದ್ಧಿ, ನನ್ನ ವೃತ್ತಿಯ ಬಗ್ಗೆ ನನಗೆ ಗೌರವ. ಐ ಆಮ್ ಎ ಟೀಚರ್. ಈ ಸಮಾಜವನ್ನ ನಿರ್ಮಾಣ ಮಾಡೋದ್ರಲ್ಲಿ ನನ್ನ ಪಾತ್ರ ಬಹಳ ಮುಖ್ಯ ಇದೆ. ವರ್ಣ ಮಾತ್ರಂ ಕಲಿಸಿದವ ತಮ್ಮ ಗುರು, ಒಂದ್ ಅಕ್ಷರವನ್ನು ಕಲಿಸಿದವನು ಗುರು ಅಂತ ನಾವಿಲ್ಲಿ ಏನ್ ಕರಿತೇವಲ್ಲ, ಆ ಗುರು ಯಾವಾಗ್ಲೂ ಕೂಡ ಹೆಂಗಿರ್ಬೇಕಪ್ಪ ಅಂತಂತಂದ್ರೆ ಬಹಳ ಅತ್ಯುತ್ತಮ. ಅದಕ್ಕ ಒಳ್ಳೆಯ ಶಿಕ್ಷಕರನ್ನು ಹೊಂದಿರುವುದು ಒಳ್ಳೆಯದು, ಆದ್ರೆ ನಿಮಗೆ ಯಾವಾಗ್ಲೂ ಒಳ್ಳೆಯ ವಿದ್ಯಾರ್ಥಿಗಳು ಸಿಗ್ಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಶಿಕ್ಷಕನ ಬಗ್ಗೆ ಹೇಳಿದ್ರೆ ಬಹಳಷ್ಟು ಇದೆ. ಶ್ರದ್ಧೆಯಿಂದ ಕಲಿತ ವಿದ್ಯೆಯು ಶಿಷ್ಯಂದರು ಮುಂದಿನ ಬದುಕಿಗೆ ಹನಿಯಾಗಿಸುತ್ತದೆ. ಯಾರ ಶ್ರದ್ಧೆಯಿಂದ ಕಲಿತೀರಿ, ಯಾರ ಶ್ರದ್ಧೆಯಿಂದ ಕಲಿಸ್ತೀರಿ, ಮುಂದಿನ ಭವಿಷ್ಯವನ್ನು ರೂಪಿಸುವಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿರ್ತೈತಿ. ಅದಕ್ಕೆ ವಿದ್ಯಾರ್ಥಿಯ ಏಳ್ಗೆಯಲ್ಲಿ ತನ್ನ ಜೀವನದ ಸಾರ್ಥಕತೆಯನ್ನ ಕಾಣುವ ಏಕೈಕ ಜೀವಿಯೇ ಶಿಕ್ಷಕ. ಶಿಕ್ಷಕ ಶಿಕ್ಷಕ ಪಾಲಕರ ನೆನಪಿಟ್ಕೋರಿ, ನಿಮ್ಮ ವಿದ್ಯಾರ್ಥಿ ಜೀವನ ಬಹಳ ಅದ್ಭುತವಾಗಿರಬೇಕಾಗಿತ್ತು. ನೀವು ವಿದ್ಯಾರ್ಥಿ ಆಗಿದ್ದಾಗ ನಿಮ್ಮ ಮಕ್ಕಳು ಕೂಡ ವಿದ್ಯಾರ್ಥಿ ಇದ್ದಾರೆ ಅಂದ್ರೆ ಅವರ ಒಂದು ಏನು ವಿದ್ಯಾರ್ಥಿ ಜೀವನದ ಏಳಿಗೆಗಾಗಿ ಜೀವನದ ಸಾರ್ಥಕತೆಯನ್ನು ಕಾಣುವ ಗುರು ಯಾವಾಗ್ಲೂ ಕೂಡ ಒಂದು ಹೆಜ್ಜೆ ಮುಂದಿರ್ತಾನ ಅಂತ. ನೆಕ್ಸ್ಟ್ ಬರ್ತಕ್ಕಂತ ವಿಷಯ ವಸ್ತು ಏನು ಅಂತಂದ್ರೆ, ಇನ್ನ ಮೂರನೇದಾಗಿ ಪೋಷಕರು. ಈಗ ಬಾಲಕ ಆದ, ಎರಡನೇದಾಗಿ ಶಿಕ್ಷಕ ಆದ, ಮೂರನೇದು ಶಿಕ್ಷಣದಲ್ಲಿ ಪೋಷಕರ ಪಾತ್ರ. ಇಲ್ಲಿ ಏನ್ ಪಾಲಕರಿದ್ರಿಲ್ಲ, ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ನೀವು ಯಾವ ತರನಾಗಿ ನಿಮ್ಮ ಪಾತ್ರವನ್ನ ನಿರ್ವಹಿಸ್ಬೇಕು. ಇವತ್ತ
ಕೇವಲ ಹಣದಿಂದ ಮಾತ್ರ ಎಲ್ಲ ಪಾತ್ರವನ್ನ ನಿರ್ವಹಿಸಕ್ಕೆ ಆಗೋದಿಲ್ಲ. ಎಷ್ಟೋ ಪಾಲಕರು ತಮ್ಮ ಮಕ್ಕಳಿಗೆ ಕೊಡಬೇಕಾದಂತಹ ಮೂಲವನ್ನೇ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಅದನ್ನ ಯಾವ ಪಾಲಕರು ಕೂಡ ಮಾಡಬಾರ್ದು. ಪಾಲಕರು, ಪೋಷಕರು. ದ ಫಸ್ಟ್ ಒನ್ ಕನ್ಸೆಪ್ಟ್, ಮೊದಲ ಅಂಶ, ಮನೆಯಲ್ಲೇ ಕಲಿಕೆಗೆ ಬೆಂಬಲ ನೀಡುವುದು. ಗ್ರಾಮಾಂತರ ಪ್ರದೇಶದಲ್ಲಿ ಬಹುತೇಕ ಇತ್ತೀಚಿನ ದಿನಮಾನಗಳ ಕಳೆದ 20 ವರ್ಷಗಳಲ್ಲಿ ನಾವು ನೋಡಿದಾಗ ಶಿಕ್ಷಣಕ್ಕೆ ಒತ್ತನ್ನ ಕೊಡ್ತಿದ್ರ. ಆದ್ರೂ ಕೆಲವೊಂದು ಊರೊಳಗ, ಆ ಒಂದು ಊರೊಳಗ, ಒಂದೊಂದು ಕುಟುಂಬದೊಳಗ ಮನೆಯಲ್ಲಿ ಕಲಿಕೆಗೆ ಬೆಂಬಲವನ್ನ ನೀಡುವುದಿಲ್ಲ. ದಯಮಾಡಿ ಯಾರೂ ಕೂಡ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಡಿ ಪೋಷಕರಾದವರು. ಯಾಕಂದ್ರ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಮಾಡಿದ್ರು ಸರ್ವ ಶಿಕ್ಷಣದ ಅಭಿಯಾನದಲ್ಲಿ. ಈಗ 14ರಿಂದ 18 ವರ್ಷದ ತನಕ ಮಕ್ಕಳಿಗೂ ಕೂಡ ಶಿಕ್ಷಣವನ್ನ ನೀಡ್ರಿ ಅಂತ ಹೇಳ್ತೈತಿ. ಸಂವಿಧಾನದ 21ನೇ ವಿಧಿ ಕೂಡ ಮೂಲಭೂತ ಶಿಕ್ಷಣವನ್ನ ಕೊಡ್ರಿ ಅಂತೈತಿ. ಸಂವಿಧಾನದ 51ನೇ ಎ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳಲ್ಲಿ 11ನೇ ಕರ್ತವ್ಯವನ್ನ ಪಾಲಕರಾದವರು ತನ್ನ ಮಗುವಿಗೆ ಶಿಕ್ಷಣವನ್ನ ಕೊಡಲೇಬೇಕು. ಕೊಡದೆ ಹೋದರೆ ತಂದೆ ತಾಯಿಗಳು ಅಪರಾಧ ಎಂದರ್ಥ. ಸೊ ಹಾಗಾಗಿ ಪಾಲಕರಾದವರಿಗೆ ಮತ್ತೊಮ್ಮೆ ಕಿವಿಮಾತನ್ನ ಹೇಳ್ತಾ ಇದೀನಿ, ನೀವು ನಿಮ್ಮ ಮಗುವಿಗೆ ಶಿಕ್ಷಣವನ್ನ ಕೊಡಬೇಕು. ಒಂದು ಶಿಕ್ಷಣವನ್ನ ಪಡೆದುಕೊಂಡಿರ್ತಕ್ಕಂತಹ ಕುಟುಂಬ ಈ ಒಂದು ಸಮಾಜದಲ್ಲಿ ಬಹಳ ಅತ್ಯುತ್ತಮವಾಗಿರತಕ್ಕಂತಹ ಒಂದು ಕುಟುಂಬವಾಗಿ ಹೊರಹೊಮ್ಮುತ್ತೆ. ಅದಕ್ಕೆ ಶಿಕ್ಷಣ ಬೇಕೇ ಬೇಕು. ಹಂಗಾರೆ ಮನೆಯಲ್ಲಿ ಕಲಿಕೆಗೆ ನೀವು ಬೆಂಬಲವನ್ನ ಸೂಚಿಸಬೇಕು. ಎರಡನೇದಾಗಿ, ಶಿಕ್ಷಕರೊಂದಿಗೆ ಸಂವಹನ ನಡೆಸುವುದು. ನೀವು ನಿಮ್ಮ ಮಗುವಿನ ಯಾವ ತರಗತಿಯಲ್ಲಿ, ಯಾವ ಶಾಲೆಯಲ್ಲಿ ಅಡ್ಮಿಷನ್ ಅನ್ನ ಮಾಡಿಸಿರಿ, ಪ್ರವೇಶಾತಿಯನ್ನ ಪಡೆದ್ರಿ, ಆ ವರ್ಗ ತರಗತಿ ಶಿಕ್ಷಕ, ಆ ಶಾಲೆಯ ಮುಖ್ಯೋಪಾಧ್ಯಾಯರೊಂದಿಗೆ ನೀವು ಉತ್ತಮವಾಗಿರತಕ್ಕಂತಹ ಸಂಬಂಧವನ್ನ ಹೊಂದಿ ಶಿಕ್ಷಕರೊಂದಿಗೆ ನೀವು ಮಾತಾಡ್ತಾ ಇರಬೇಕು. ನನ್ನ ಮಗು ಹೇಗಿದ್ದಾನೆ ಸರ್, ಆತನ ಪ್ರಗತಿ ಹೇಗಿದೆ ಸರ್, ಆತನಿಗೆ ಈ ತರ ಸಮಸ್ಯೆ ಇದೆ ಸರ್, ಅದನ್ನ ಹೋಗಲಾಡಿಸ್ಲಿಕ್ಕೆ ನಾನು ಮನೆಯೊಳಗೆ ಪ್ರಯತ್ನ ಮಾಡ್ತೀನಿ, ನೀವು ಮಾಡಿ ಸರ್. ಎರಡೂ ಕೈಗಳು ಕೂಡಿಕೊಂಡು ನಾವೇನ್ ಮಾಡೋಣಪ್ಪ ಅಂತಂದ್ರ, ಆ ಸಸಿಗೆ ಒಂದು ಗೊಬ್ಬರವನ್ನ ನೀವ್ ಹಾಕ್ರಿ, ನಾ ನೀರನ್ನ ಹಾಕ್ತೀನಿ, ಎರಡೂ ತಗೊಂಡು ಆ ಮಗು ಹೆಂಗ್ ಬೆಳಿಬೇಕು ಅಂದ್ರೆ ಹೆಮ್ಮರವಾಗಿ ಬೆಳಿಬೇಕು. ಆ ಹೆಮ್ಮರವಾಗಿ ನಾಳೆ 100 ಜನಕ್ಕ ನೆರಳನ್ನ ಕೊಡ್ಬೇಕು. ಆ 100 ಜನ ನೆರಳಿನೊಳಗೆ ಕುತ್ಕೊಂಡು ಬಹಳ ಆನಂದದಾಯಕವಾಗಿರತಕ್ಕಂಥ ಜೀವನವನ್ನ ಕಲಿಬೇಕು. ಅದಕ್ಕ ಶಿಕ್ಷಕರೊಂದಿಗೆ ನೀವು ಉತ್ತಮವಾಗಿರತಕ್ಕಂಥ ಸಂವಹನವನ್ನ ಹೊಂದಿದ್ರಿ ಅಂದ್ರೆ ನಿಮ್ಮ ಮಗುವಿನ ಪ್ರಗತಿಯನ್ನ, ನಿಮ್ಮ ಮಗುವಿನ ಮನಸ್ಸನ್ನ, ನಿಮ್ಮ ಮಗುವಿನ ವೈಯಕ್ತಿಕ ವಿಚಾರಗಳನ್ನ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತ. ಕೆಲವೊಂದು ಪಾಲಕರು ಏನ್ ಮಾಡ್ತಾರಪ್ಪ ಅಂತಂದ್ರ, ಮನೆಯೊಳಗ ತಮ್ಮ ಮಕ್ಕಳು ಮಾಡೋ ಎಲ್ಲಾ ತಪ್ಪನ್ನ ಮುಚ್ಚಿಟ್ಟು ಅವುಗಳನ್ನ ಏನ್ ಮಾಡ್ಬಿಡ್ತಾರ, ಬೇರೆದರ ಮೇಲೆ ಹಾಕ್ತಾರ. ಹಂಗೆಲ್ಲಾ ಮಾಡಬಾರ್ದು. ನಿಮ್ಮ ಮಗುವಿನ ತಪ್ಪನ್ನ, ನೀವು ಡಾಕ್ಟರ್ ಅಂತೇಳಿ ಹೋಗಿರ್ತೀನಿ, ನನಗೆ ಅನಾರೋಗ್ಯ ಪೀಡಿತನಾದಂತ ಸಂದರ್ಭ, ಅವಾಗ ಡಾಕ್ಟರ್ ಇದ್ರಿಗೆ ನೀ ನಿಜಾಂಶ ಹೇಳಿದ್ರೆ ಮಾತ್ರ ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರ. ನೀ ಎಲ್ಲಾ ಮುಚ್ಚಿಟ್ಟೆ ಅಂದ್ರ ಅವ್ರಿಗೆ ಗೊತ್ತಾಗೋದಿಲ್ಲ ರೀ. ಅದಕ್ಕ ಶಿಕ್ಷಕರ ಜೊತೆ ಪಾಲಕರು ಏನ್ ಮಾಡ್ಬೇಕಂದ್ರ, ತಮ್ಮ ಮಗುವಿನ ಒಂದು ಒಳ್ಳೇದನ್ನು ಹೇಳ್ಬೇಕು, ಕೆಟ್ಟದ್ದನ್ನು ಹೇಳ್ಬೇಕು. ಅವಾಗ ಅವ್ರನ್ನ ಯಾವ ರೀತಿ ತಿದ್ದಬೇಕು ಅನ್ನೋದೇ. ಇತ್ತೀಚಿನ ದಿನಮಾನಗಳಲ್ಲಿ ಶಿಕ್ಷೆ ಕಡಿಮೆ ಆಗಿದ್ದಕ್ಕ ಮಕ್ಕಳು ಕೂಡ ಮಾತು ಕೇಳಲಾರ್ದಂಗ ಆಗೈತಿ. ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಂಗ ಮಕ್ಕಳಿಗೆ ನಾನು ಹೇಳೋದು ಏನಪ್ಪಾ ಅಂತಂದ್ರೆ, ನೀವು ಶಿಕ್ಷಕರಿಂದ ಶಿಕ್ಷೆಯನ್ನ ಪಡೆದುಕೊಂಡಿರಿ ಅಂತಂದ್ರೆ ಉತ್ತಮ ಶಿಕ್ಷಣವನ್ನು ಕೂಡ ಪಡ್ಕೊಂತೀರಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನ ಮೂರನೇದು, ಹಾಜರಾತಿ ಮತ್ತು ತೊಡಗಿಸಿಕೊಳ್ಳುವಿಕೆಯನ್ನ ಪ್ರೋತ್ಸಾಹ. ಅಂದ್ರೆ ಪ್ರತಿದಿನ ಪಾಲಕರಾದರು ತನ್ನ ಮಗುವನ್ನ ಶಾಲೆ ಕಳಿಸ್ಲೇಬೇಕು. ಹೋಗ್ಯಾನ ಇಲ್ಲ ಅನ್ನೋದನ್ನ ಪರೀಕ್ಷಿಸಬೇಕು. ಹೋಗಿ ಸುಮ್ನ ಕುಂತಾನೋ ಅಥವಾ ಅದು ಎದ್ರೊಳಗರ ಭಾಗಿಯಾಗಿದನೋ, ಆಟದಾಗೋ, ಪಾಠದಾಗೋ, ನಾಟಕದಾಗೋ, ಸಹಪಠ್ಯನೋ, ಪಠ್ಯೇತರನೋ, ಎದ್ರೊಳಗದನಪ್ಪ ಆತನ ಭಾಗವಹಿಸುವಿಕೆ ಹೆಂಗೈತಿ. ಇಲ್ಲ ಅಂದ್ರೆ ನೀವು ಹೇಳ್ಬೇಕಲ್ಲಿರು ಶಿಕ್ಷಕರು, ಸರ್ ಇವನನ್ನ ಇಂಥದ್ರೊಳಗೆ ಸೇರಿಸ್ಕೊರಿ, ಇವಂಗ ಇದು ಗೊತ್ತಿದೆ, ಅವ್ನ್ ಹೆಚ್ಚಿಗೆ ವರ್ಕ್ ಕೊಡ್ರಿ ಸರ, ಅವ್ನ್ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾನ್ ಅವ್ನ್ ಸಹಾಯ ಮಾಡ್ತೀನಿ ಅನ್ನೋದು ನೀವು ಏನ್ ಮಾಡ್ಬೇಕು, ಪ್ರೋತ್ಸಾಹ ಮಾಡ್ಬೇಕು. ಶಾಲೆಗೆ ಹೋಗಿ ಏನ್ ಮಾಡ್ತಿಲ್ಲ, ಗೊಂಜಾಳ ಗೊಬ್ಬರ ಹಾಕಕ್ ಹೋಗುಂಬಾ, ನಾವು ಕಳೆ ಬಂದ ತೆಗಿಯಾಕ್ ಹೋಗುಂಬಾ, ಸಿಂಗ ಕೇಳಕ್ ಹೋಗುಂಬಾ, ಹಿಂಗಂದ್ರಿ ಅಂದ್ರ ನೀವು ಅದ್ರೊಳಗ ಹುಟ್ಟಿ ಅದ್ರೊಳಗ ಬೆಳೆದ್ ಅದ್ರಲ್ಲಿ. ಅದಕ್ಕೆ ಹೇಳ್ತಾರ ಏನು, ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುತ್ತಿದ್ದಾನೆ ಅಂತ. ಹಂಗಾಗ್ಬಾರ್ದ ನಿಮ್ ಮಕ್ಕಳು. ನಿಮಗ್ ಹಂಗಾಗೈತಿ ಅಂದ್ರೆ ಪರವಾಗಿಲ್ಲ, ನೀವೇನ್ ಮಾಡ್ಬೇಕು, ನಿಮ್ಮ ಮಕ್ಕಳನ್ನ ಹೆಗಲ ಮೇಲೆ ಹೊತ್ತು ಮೆರೆಸುವಂತ ವ್ಯಕ್ತಿಗಳಾಗ್ಬೇಕು. ಅಂದ್ರೆ ನಿಮ್ಮ ಬೆವರಿನ ಪರಿಶ್ರಮ ಏನಿದೆಯಲ್ಲ, ಆ ಬೆವರಿನ ಪರಿಶ್ರಮ ಜಗತ್ತಿಗೆ ಒಂದು ಮಾದರಿ ಆಗ್ಬೇಕು. ಅಂದ್ರ ಕತ್ತಲೆ ಇದ್ದ ಜಾಗದ ಕಡೆ ಬೆಳಕು ಹೇಗೆ ಬರುತ್ತದೆಯೋ ಹಾಗೆ ನಮ್ಮ ಬದುಕು ಕೂಡ ಏನಾಗಬೇಕು ಅಂದ್ರೆ ಬಹಳ ಎತ್ತರ ಮಟ್ಟಕ್ಕೆ ಹೋಗ್ಬೇಕು. ಇನ್ನ ಶಿಕ್ಷಣದ ಬಗ್ಗೆ ಸಕಾರಾತ್ಮಕ ಮನೋಭಾವನೆಯನ್ನು ಬೆಳೆಸುವುದು. ಶಿಕ್ಷಣ ಪಡ್ಕೊಂಡ್ರನೆ ನಮ್ಮ ಈ ಜೀವನ ಬಹಳ ಸುಂದರವಾಗತ್ತ. ನೀನು ಮುಂದೆ ಉದ್ಯೋಗ ಆಗ್ತೀಯೋ ನಿರುದ್ಯೋಗ ಆಗ್ತೀಯೋ ಅದೆಲ್ಲ ಬೇಡ, ನೀನು ಒಬ್ಬ ಅಕ್ಷರಸ್ಥ,
ಸಾಕ್ಷರತೆ ಉಳ್ಳ ಮನಸ್ಸಿನಾಗ ಉತ್ತಮ ನಾಗರಿಕನಾಗು ಸಾಕು. ಅಂದಾಗ ಮಾತ್ರ ಶಿಕ್ಷಣದ ಬಗ್ಗೆ ಪಾಲಕರಾದವರು ಅದನ್ನ ಒತ್ತೇಳು. ನೀವು ಅಂಕಗಳ ಕಡೆ ಅವರನ್ನ ಬೆನ್ನಸ್ಬೇಡ್ರಿ, ಅವರ ಪರಿಕಲ್ಪನೆಗಳನ್ನ ಸ್ಪಷ್ಟ ಮಾಡುವತ್ತ ಬೆನ್ನಸ್ಬೇಕು. ಅಂದಾಗ ಮಾತ್ರ ಮಗು ಪರಿಕಲ್ಪನೆಯನ್ನ ಸ್ಪಷ್ಟಪಡಿಸ್ಕೊಂತಿ ಅಂತಂದ್ರ ನಾವೇನಾಗ್ತೇವಪ್ಪ ಅಂತಂತಂದ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಪಾಲಕರಾಗ್ತೇವೆ. ಈಗ ರೈತಾಪಿ ವರ್ಗದಲ್ಲಿ ಇರ್ತಕ್ಕಂತಹ ನೀವುಗಳು ಏನಾಗ್ತಾ ಇದೆಯಪ್ಪ ಅಂತಂತಂದ್ರ ಪಂಚಾಂಗದ ಪ್ರಕಾರ ನಕ್ಷತ್ರಗಳು ಬರ್ತಾವ. 27 ನಕ್ಷತ್ರಗಳು: ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರಸ್ಸು, ಪುಷ್ಯ, ಆಶ್ಲೇಷ, ಮಗಿ, ಉಬ್ಬಿ, ಉತ್ರಿ ಅಂತ ಹೇಳಿ ಈಗ ನಡೀತಕ್ಕಂತ ಮಳೆ ಬರ್ತಾವ. ಇವೆಲ್ಲ ಮಳೆ ನಕ್ಷತ್ರಗಳು. ಒಟ್ಟು 27 ನಕ್ಷತ್ರಗಳಲ್ಲಿ 16 ಮಳೆಗಳು ಬರ್ತಾವ. 16ರಲ್ಲಿ 8 ಮುಂಗಾರಿ, 8 ಹಿಂಗಾರಿ. ಅದಕ್ಕ ಮಿರುಗ ಮಿಂಚಬಾರದು, ಆರಿದ್ರ ಗುಡುಗಬಾರದು ಅಂತ ಹೇಳ್ತಾರ. ಮಿರುಗದ ಮಳೆ ಮಿಂಚು ಹೋತು. ಈಗ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಉಂಟಾಗಿದೆ. ಬಿತ್ತಿದ ಫಸಲು ಬರ್ತಾ ಇಲ್ಲ. ಅಂತಹ ಪರಿಕಲ್ಪನೆಯನ್ನ ನೀವು ಶಿಕ್ಷಣ ಪಡ್ಕೊಂಡ್ರಿ ಅಂದ್ರ ರೈತಾಪಿ ಜೀವನದೊಳಗೆ ಇಷ್ಟ ಕಷ್ಟ ಇದೆಯಪ್ಪಾ, ನಾವು ಪ್ರಕೃತಿ ವಿರುದ್ಧ ಹೋರಾಡಬೇಕು, ನೀನು ಜ್ಞಾನದ ವಿರುದ್ಧ ಹೋರಾಟವನ್ನ ಮಾಡು, ಜ್ಞಾನವನ್ನ ಗಳಿಸ್ಕೊ, ಜ್ಞಾನವೇ ಜಗತ್ತವನ್ನ ಆಳತೈತಿ ಅಂತೇಳಿ ಪಾಲಕರಾದರು ಮಗುವಿಗೆ ಹೇಳಬೇಕು. ಬಿಡುವಿನ ಸಮಯದಲ್ಲಿ ಅವ್ರಿಗೆ ಹೊಲಕ್ಕೆ ಕರ್ಕೊಂಡು ಹೋಗಿ ಮುಂಗಾರು ಬೆಳೆ ಯಾವುದು, ಹಿಂಗಾರು ಬೆಳೆ ಯಾವುದು, ಯಾವ ಮಳೆ ಆದಂತ ಸಂದರ್ಭದಲ್ಲಿ ಯಾವ ಬೆಳೆಯನ್ನ ಬಿತ್ತಬೇಕು, ರೋಣಿ ಮಳೆ ಆದ್ರೆ ಓಣಿ ತುಂಬಾ ಕಾಳು ಅಂತ ಹೇಳ್ಬೇಕು ಅವ್ರಿಗೆ. ಅಂದಾಗ ಆ ಮಗು ಏನ್ ಮಾಡ್ತೈತಪ್ಪ ಅಂದ್ರ ರೈತಾಪಿ ಜೀವನದ ಜೊತೆಗೆ ತನ್ನ ಕಲಿಕೆಯನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ತೈತಿ. ಇನ್ನ 5ನೇದು ಬೆಂಬಲಿತ ವಾತಾವರಣವನ್ನ ಒದಗಿಸು. ಮಗು ಏನೇ ಮಾಡ್ತೈತೆ ಅಂದ್ರೂ ಕೂಡ ಆ ಮಗುವಿಗೆ ಪೂರಕವಾಗಿರ್ತಕ್ಕಂತಹ ಬೆಂಬಲವನ್ನ ಒದಗಿಸ್ಬೇಕು. ಇವತ್ತ ನೀನು ₹1 ಶಿಕ್ಷಣಕ್ಕಾಗಿ ಬಂಡವಾಳವನ್ನ ಹೂಡಿ ಅಂದ್ರ 10 ವರ್ಷ ನಂತರ ಅದು ₹100 ನಿನಗ ಚಕ್ರ ಬಡ್ಡಿ ಸಮೇತವಾಗಿ ಮರಳಿ ಕೊಡುತ್ತೆ. ಅದಕ್ಕೆ ಹೇಳ್ತೇವೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಎಂದಾದರೂ ಒಂದು ದಿನ ಫಲ ಕೊಡುತ್ತದೆ ಅನ್ನೋದು ಕೂಡ ಅಷ್ಟೇ ಅಕ್ಷರ ಸತ್ಯ. ನೀನು ನಿನ್ನ ಮಗುವಿಗೆ ಬೆಂಬಲವನ್ನ ಕೊಡ್ಬೇಕು. ಅವ ಆಟದೊಳಗೆ ಹೊಕ್ಕೇನಂತಾನ ಅಲ್ಲೇ, ನೃತ್ಯದೊಳಗೆ ಹೊಕ್ಕೇನಂತಾನ ಅಲ್ಲೇ, ಕಲಿಕೆಯಲ್ಲಿ ಹೊಕ್ಕೇನ ಅಂತಾನ. ಇತ್ತೀಚಿನ ದಿನಮಾನಗಳಲ್ಲಿ ಪೋಷಕರು ಪಾಲಕರು ಏನ್ ಮಾಡ್ತಾ ಇದಾರ, ನನ್ ಮಗುವಿನ ನಾಟಕ ಕರ್ಕೋಬೇಡ್ರಿ ಸರ, ಅವನನ್ನ ಕೇವಲ ಓದಾಕ್ ಮಾತ್ರ ಹಚ್ಚ್ರಿ ಅಂತಾರ. ದೇಹ ಗಟ್ಟಿ ಮುಟ್ಟೆ ಆಗಿತ್ತಂದ್ರ, ದೇಹ ಸದೃಢವಾಗಿತ್ತಂದ್ರ ಮಾತ್ರ ಮನಸ್ಸು ಕೂಡ ಸದೃಢ. ಅದಕ್ಕ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ. ಅದಕ್ಕ ಪಾಠನ ಬೇಕು, ಆಟನ ಬೇಕು, ಊಟನ ಬೇಕು. ಈ 3 ಸಮ್ಮಿಳಿತ ಆದಾಗ ಮಾತ್ರ ಈ ವಿದ್ಯಾರ್ಥಿ ಜೀವನ ಸಾರ್ಥಕ ಆಗತ್ತೆ. ನೀವು ಪಾಲಕರಾಗಿ ನಿನ್ನ ಮಗುವಿಗೆ ಬಹಳ ಒಂದು ಅತ್ಯುತ್ತಮವಾದ ಬೆಂಬಲವನ್ನ ಕೊಟ್ಟಾಗ, ಮನೆಯ ಮೊದಲ ಪಾಠ ಶಾಲೆ ಜನನಿ ತಾ ಮೊದಲ ಗುರು ಅಂದಾಗೆ ಅಲ್ಲಿರ್ತಕ್ಕಂಥ ತಂದೆ ತಾಯಿನೇ ಮೊದಲ ಗುರುವಾಗಿ ಹೊರಹೊಮ್ಬೇಕು. ನೀವೇ ಆಸ್ ಎ ಟೀಚರ್ ಇನ್ ಯುವರ್ ಹೋಮ್. ಆವಾಗ ನೀವೇನ್ ಮಾಡ್ಬೇಕು, ಮನೆಯಲ್ಲಿ ಶಿಕ್ಷಕರಾಗಿ ವರ್ತನೆಯನ್ನ ಮಾಡಿದಾಗ ಮಗು ಕೂಡ ಹೆಚ್ಚಿನದಾಗಿ ಆಸಕ್ತಿದಾಯಕವಾಗಿ ಕಲಿತಾನೆ. ಇನ್ನು ಪೋಷಕರ ಕರ್ತವ್ಯಗಳ ಮಹತ್ವಗಳಲ್ಲಿ 3 ಅಂಶಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅತಿ 3 ಮಹತ್ವದ ಅಂಶಗಳಲ್ಲಿ ಫಸ್ಟ್ ಒನ್, ವಿದ್ಯಾರ್ಥಿಗಳ ಯಶಸ್ಸು. ಹಂಗಾರೆ ವಿದ್ಯಾರ್ಥಿಗಳ ಯಶಸ್ಸೇನು, ಸ್ಟೂಡೆಂಟ್ ಸಕ್ಸಸ್ ಅನ್ನ ಕಾಣಬೇಕು. ನಾನು ಕೈಲೇ ಮಾಡಕ್ಕಾಗಿಲ್ಲ, ಈ ಕೆಲಸವನ್ನ ಮಾಡಿ ತೋರಿಸ್ಬೇಕಾದ್ರೆ ನನ್ನ ಮಗ, ನನ್ನ ಮಗಳು, ಆವ ನಿಮ್ಮ ವಿದ್ಯಾರ್ಥಿ ಅಥವಾ ಶಾಲೆ ವಿದ್ಯಾರ್ಥಿ ನಿಮ್ಮ ಮಗ ಆಗಿರ್ತಾನ. ಹಂಗಾರೆ ಪೋಷಕರ ಒಳಗೊಳ್ಳುವಿಕೆ ವಿದ್ಯಾರ್ಥಿಗಳ ಯಶಸ್ಸು ಮತ್ತು ಶೈಕ್ಷಣಿಕ ಸಾಧನೆಗೆ ಕೊಡುಗೆಯನ್ನು ನೀಡುತ್ತೆ. ಪೋಷಕರ ಕರ್ತವ್ಯಗಳ ಮಹತ್ವದಲ್ಲಿ 3ನೇದಾಗಿ ಕಂಡು ಬರತಕ್ಕಂಥದ್ದು ವಿದ್ಯಾರ್ಥಿಗಳ ಯಶಸ್ಸು, ಸ್ಟೂಡೆಂಟ್ ಸಕ್ಸಸ್. ಪಾಲಕರಾದವರು, ತಂದೆ ತಾಯಿಯಾದವರು, ಪೋಷಕರಾದವರು ನಿಮ್ಮ ಮಗುವಿನ, ಅವನ್ ನಿಮ್ಮ ಮಗು, ನನಗ್ ಸ್ಟೂಡೆಂಟ್. ಹಾಗಾದ್ರೆ ನಾನು ಇಲ್ಲಿ ಹೇಳಾಗಂತಿದ್ದೇನು, ವಿದ್ಯಾರ್ಥಿಗಳ ಯಶಸ್ಸನ್ನ, ಪೋಷಕರ ಒಳಗೊಳ್ಳುವಿಕೆ ವಿದ್ಯಾರ್ಥಿಗಳ ಯಶಸ್ಸು ಮತ್ತು ಶೈಕ್ಷಣಿಕ ಸಾಧನೆಗೆ ಕೊಡುಗೆ ನೀಡುತ್ತದೆ. ಹೆಂಗ್ ಕೊಡುಗೆ ನೀಡ್ಬೇಕಪ್ಪ ಅಂದ್ರ, ಫಾರ್ ಎಕ್ಸಾಂಪಲ್, ನಿಮ್ಮ ಒಬ್ಬ ಮಗ ಆಟದೊಳಗೆ, ಅದರಲ್ಲೂ ಎಸ್ಪೆಷಲಿ ಕಬಡ್ಡಿ ಆಟದೊಳಗೆ ಬಹಳ ಫೇಮಸ್ ಇದ್ದಾನ ಅಂತಂದ್ರೆ ಅವಂಗ ವಿಶೇಷವಾಗಿ ನೀವೇನ್ ಮಾಡ್ಬೇಕು, ಕೋಚಿಂಗ್ ಅನ್ನ ಕೊಡಿಸ್ಬೇಕು, ಅವಕಾಶಗಳನ್ನ ಒದಗಿಸ್ಕೊಡ್ಬೇಕು. ಇವತ್ತಿನ ದಿನಮಾನಗಳೆಲ್ಲ ಆಟೋಟಕ್ಕೆ ಅಷ್ಟೇ ಉತ್ಕೃಷ್ಟವಾದಂತಹ ಬೆಲೆ. ಅವ ಸದೃಢವಾಗಿರ್ತಾನೆ. ಎಲ್ಲಾ ಆಟಗಳಕ್ಕಿಂತ ಕಬಡ್ಡಿ ಆಟದಲ್ಲಿ ಚಾಕಚಕ್ಯತೆ ಬೆಳಿತೈತಿ. ಸೊ ಹಾಗಾಗಿ ಹಂಗ ಸಾಕಷ್ಟು ಆಟಗಳು ಬರ್ತಾವ. ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಗೇಮ್ ಇದೆ ಅದ್ರ ಕಡೆ ಯಶಸ್ಸನ್ನ ಗಳಿಸ್ಬೇಕು. ಅದು ಒಂದೇ ರಂಗ ಅಲ್ಲ, ಬಹಳಷ್ಟು ಇರ್ತಾವ. ಎಲ್ಲದಕ್ಕೂ ಬೆಂಬಲವನ್ನ ಸೂಚಿಸ್ಬೇಕು. 2ನೇದು, ಪಾಲುದಾರಿಕೆಗಳನ್ನ ನಿರ್ಮಿಸುವುದು. ಪಾಲುದಾರಿಕೆ ಅಂದ್ರೆ ಹೇಗೆ ಅಂದ್ರೆ, ತಮ್ಮ ಪಿಯರ್ ಗ್ರೂಪ್ಸ್ ಅಂತ ಏನ್ ಕರಿತೇವಲ್ಲ, ಸಮವಯಸ್ಕರಿಗೂ ಪೋಷಕರು ಮತ್ತು ಶಿಕ್ಷಕರ ನಡುವಿನ ಸಹಯೋಗ, ವಿದ್ಯಾರ್ಥಿಗಳ ಕಲಿಕೆ ಮತ್ತು ಅಭಿವೃದ್ಧಿ. ಈಗ ಒಬ್ಬ ಶಿಕ್ಷಕನ ಜೊತೆ ಆ ವಿದ್ಯಾರ್ಥಿ ಪಾಲಕ ಬಹಳಷ್ಟು ಸಂವಹನವನ್ನ ಮಾಡ್ತಿದ್ದ, ಕ್ಲೋಸ್ ಇದ್ದ ಅಂತಂದಾಗ ಆ ಮಗು, ನಮ್ಮ ಅಪ್ಪ ಶಿಕ್ಷಕರ ಜೊತೆ ಬಹಳ ಕ್ಲೋಸ್ ಅದಾರಪ್ಪ, ನಾನು ಚೆನ್ನಾಗಿ ಓದ್ಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ಬರುತ್ತೆ. ನೀವು ಸರ್ಕಾರಿ ಶಾಲೆಗೆ ಪಾಲಕರು ಬರ್ರಿಪಾ ಅಂದ್ರ ಬರಂಗಿಲ್ಲ.
ಅದ ಒಂದು ಯಾವ್ದಾರ ಜಾತ್ರೆ ನಿಬ್ನ ಹಬ್ನ ಐತಂದ್ರೆ ಎಲ್ಲರೂ ಓಡಿ ಹೋಗ್ತಾರೆ. ನಿಮ್ಮ ಮಕ್ಕಳ ಪ್ರಗತಿಯನ್ನ ನೀವು ನೋಡ್ಲಿಕ್ಕೆ ಶಾಲೆಗೆ ಬರ್ಲಿಲ್ಲ ಅಂತಂದ್ರ ಹೆಂಗ್ರಿ ನೀವು ಜವಾಬ್ದಾರಿಯನ್ನ ತೆಗೆದುಕೊಳ್ತೀರಿ? ಹಂಗೆಲ್ಲ ಮಾಡಬಾರ್ದು, ಅದು ತಪ್ಪು. ಸೊ ಹಾಗಾಗಿ ನಿಮ್ಮ ಮಗುವಿನ ಎಲ್ಲಾ ಜವಾಬ್ದಾರಿಯನ್ನು ತಗೋಂತ ಕೆಲಸವನ್ನ ನೀವು ಮಾಡ್ಬೇಕು. ಇರು 24 ಗಂಟೆ ಒಳಗ ನಿನ್ನ ಮಗುವಿಗಾಗಿ ಅದರ ವಿದ್ಯಾಭ್ಯಾಸಕ್ಕೆ 1 ತಾಸನ್ನ ಮೀಸಲಿಡ್ರಿ. ಪಾಲಕರಾದವರು ನಿಮ್ಮ ಮನೆಯೊಳಗೆ ಟಿವಿಯನ್ನಾಗ್ಲಿ ಮೊಬೈಲ್ ಅನ್ನಾಗ್ಲಿ ನೀವು ಫಸ್ಟ್ ಯೂಸ್ ಮಾಡ್ಬೇಡ್ರಿ. ನೀವು ತ್ಯಾಗ ಮಾಡಿದ್ರ ಮಗುನು ಕೂಡ ತ್ಯಾಗ ಮಾಡುತ್ತ. ನೀವು ಟಿವಿ ಹಚ್ಕೊಂಡ್ ಮುಂದ್ ಕುಂತು ನೋಡ್ತಿದ್ರ ಆ ಮಗು ಅದನ್ನೇ ಕೆಲಸ ಮಾಡುತ್ತ. ನೀವು ಮನೋರಂಜನೆ ಒತ್ತು ಕೊಟ್ರಿ ಅಂದ್ರೆ ಮಗು ಅದ್ರ ಕಡೆ ಆಕರ್ಷಣೆ ಆಗುತ್ತ. ಸೊ ಹಾಗಾಗಿ ಅಂತ ಕೆಲಸವನ್ನ ನಾವು ಮಾಡಬಾರದು ಪೋಷಕರಾದವರು. ಇನ್ನ 3ನೇದ್ದು ಜವಾಬ್ದಾರಿಗಳನ್ನ ಪ್ರೋತ್ಸಾಹಿಸುವುದು. ಪಾಲಕರಾದವರು ತಮ್ಮ ಮಗುವಿಗೆ ತಮ್ಮ ಮನೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನ ಒದಗಿಸ್ಬೇಕು. ಅದರಲ್ಲೂ ರೈತಾಪಿ ಕುಟುಂಬದ ವಿದ್ಯಾರ್ಥಿಗಳಿದ್ರೆ ಅಂದ್ರೆ ಅಲ್ಲೇ ಸಣ್ಣ ಪುಟ್ಟ ಕೆಲಸಗಳಿರ್ತಾವ. ಹಿಂದಿನ ದಿನಮಾನಗಳಲ್ಲಿ ನಾವು ವಿದ್ಯಾರ್ಥಿ ಇದ್ದಾಗ ರೈತಾಪಿ ಕುಟುಂಬದಲ್ಲಿ ದನಕರಗಳ ಪಾಲನೆ ಪೋಷಣೆ ಜಾಸ್ತಿ ಇದೆ. ಇವತ್ತು ಅದರ ಪ್ರಮಾಣ ಬಹಳ ಕಡಿಮೆ ಇದೆ. ಇವತ್ತೆಲ್ಲ ಯಂತ್ರೋಪಕರಣಗಳು. ಒಂದು ವಯಸ್ಸಿಗೆ ಹುಡುಗರು ಬಂದ್ರಂದ್ರ ಯಂತ್ರೋಪಕರಣ, ಫಾರ್ ಎಕ್ಸಾಂಪಲ್ ಡ್ರೈವಿಂಗ್, ಈ ಟ್ರ್ಯಾಕ್ಟರ್ ಅನ್ನೋದನ್ನ ಹೊಡ್ಯಾಕ್ ಬಿದ್ರು ಅಂತಂದ್ರ ಅವ್ರು ಏನಾಗ್ತಾರಪ್ಪ ಅಂದ್ರ ವಿದ್ಯಾಭ್ಯಾಸದ ಕಡೆ ಹಿಂದೆ ಸರಿತಾರ. ಸೊ ಹಾಗಾಗಿ ಅದು ಕೂಡ ಅತ್ಯುತ್ತಮವಾದ ಒಂದು ವಿದ್ಯೆ. ಬಟ್ ಏನ್ ಮಾಡ್ಬೇಕು, ಓದು ವಯಸ್ಸಿನೊಳಗೆ ಓದ್ಲಿ, ಮುಂದೆ ಅಂತ ಕೆಲಸ ಕಾರ್ಯಗಳನ್ನ ಮಾಡಿ. ಹಂಗಾರ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನ ಕೊಡುವುದರ ಜೊತೆಗೆ ಶಿಕ್ಷಕರು ಅವರ ಶಿಕ್ಷಣಕ್ಕೂ ಕೂಡ ಇಲ್ಲೇ ಪ್ರೋತ್ಸಾಹಿಸಬೇಕು. ಕೊನೆ ಇನ್ನು 3 ಅಂಶಗಳು ಬರ್ತವ. ಪೋಷಕರು ಶಿಕ್ಷಣವನ್ನ ಬೆಂಬಲಿಸುವಂತ ಮಾರ್ಗಗಳೇನು, ಹೆಂಗ್ ಬೆಂಬಲಿಸಬೇಕು? ಪೋಷಕರು ಶಿಕ್ಷಕರ ಸಮ್ಮೇಳನಗಳಿಗೆ ಹಾಜರಾಗುವುದು. ಪೋಷಕರಾದವರು ಶಿಕ್ಷಕರ ಸಮ್ಮೇಳನಗಳಿಗೆ ಅಲ್ಲಿ ಯಾಕಾಗಬೇಕು? ಅಲ್ಲೇ ತಮ್ಮ ಮಗುವಿನ ಪ್ರಗತಿಯನ್ನು ಚರ್ಚಿಸಲು ಶಿಕ್ಷಕರೊಂದಿಗೆ ತೊಡಗಿಕೊಳ್ಳುವುದು. ಶಾಲೆಯಲ್ಲಿ ನಾವು ಏನು ನಿಮ್ಮನ್ನ ಪಾಲಕರ ಸಭೆ ಅಂತ ಕರೆದಿರ್ತೀವಲ್ಲ, ಅಂತ ಸಂದರ್ಭಗಳು ನೀವು ಬರ್ಬೇಕು. ಅದನ್ನೇ ಇಲ್ಲಿ ನಾವು ಸಮ್ಮೇಳನ ಅಂತ ಕರಿತೀವಿ. ಅವಾಗ ನೀವು ಬರಂಗಿಲ್ಲ, ನಾವು ನಿಮ್ಮ ಮಕ್ಕಳದ್ದು ಏನೈತೆ ಅಂತ ತಿಳ್ಸಂಗಿಲ್ಲ. ಒಮ್ಮಕ್ಕಳಿಗೆ ಅವ ಬಹಳಷ್ಟು ಶಿಕ್ಷಣದಿಂದ ವಂಚಿತ ಆದಾಗ ನಮ್ಮ ಮಗ ಹಿಂಗಾತ್ರಿ ಅಂತ ಇರು 24 ಗಂಟೆದೊಳಗ ನಿನ್ನ ಮಗುವಿನ ಸಲುವಾಗಿ 1 ತಾಸನ್ನ ನೀನು ಮೀಸಲಿಟ್ರಂದ್ರ ನಿನ್ನ ಮಗು ಇತರ ವಿದ್ಯಾರ್ಥಿಗಳಿಂದ 10 ವರ್ಷ ಮುಂದಿರುತ್ತಾನೆ. ಯಾವ ಒಂದು ಬೆಳಗಿನ ಅವಧಿಯನ್ನ 1 ತಾಸನ್ನ ನೀವು ನಿಮ್ಮ ಮಕ್ಕಳಿಗಾಗಿ ಮೀಸಲಿಟ್ಟಿದ್ದೇ ಕರೆ ಆದ್ರ ಯಾವುದ್ರ ಬಗ್ಗೆ ಫೋಕಸ್ ಮಾಡಿ ನೀವು ಕೆಲಸ ಮಾಡ್ತೀರಿ, ಆ ಫೋಕಸ್ ಅವರನ್ನ ಎತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತಾ. ಸೊ ಹಾಗಾಗಿ ದಯಮಾಡಿ ನಿಮಗ ಕಳಕಳಿಯ ವಿನಂತಿ, ಕೈ ಮುಗಿದು ಅಂದ್ರೂ ಕೇಳ್ತೇನೆ, ಅದೇನ್ ತಪ್ಪಿಲ್ಲ. ಪಾಲಕರ ಪೋಷಕರಾದವ್ರು ಏನಪ್ಪಾ ಅಂತಂದ್ರ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ನೀವು ತ್ಯಾಗವನ್ನ ಮಾಡ್ರಿ. ಇನ್ನ 2ನೇದಾಗಿ ಪ್ರಗತಿಯನ್ನು ವಿಚಾರಣೆ. ನನ್ನ ಮಗು ತಿಂಗಳಿನಿಂದ ತಿಂಗಳಿಗೆ, ವರ್ಷದಿಂದ ವರ್ಷಕ್ಕೆ, ವಿಷಯದಿಂದ ವಿಷಯಕ್ಕೆ, ಪರಿಕಲ್ಪನೆಯಿಂದ ಪರಿಕಲ್ಪನೆಗೆ ಹೇಗೆ ಪ್ರಗತಿಯನ್ನ ಸಾಧಿಸ್ತಾ ಇದ್ದಾನೆ ಸರ್? ಆತನ ಟ್ರ್ಯಾಕ್ ರೆಕಾರ್ಡ್ ಯಾವ ತರ ಇದೆ? ಆತನ ಬಗ್ಗೆ ನಾ ಇನ್ನೂ ಏನು ಕಾಳಜಿ ವಹಿಸ್ಬೇಕು? ಮನೆಯಲ್ಲಿ ಯಾವ ತರ ವಹಿಸ್ಬೇಕು, ಶಾಲೆಯಲ್ಲಿ ಯಾವ ತರ ವಹಿಸ್ಬೇಕು, ಸಮಾಜದಲ್ಲಿ ಯಾವ ತರ ವಹಿಸ್ಬೇಕು? ವಯಸ್ಸಿಗೆ ಬಂದಿರತಕ್ಕಂತ ವಿದ್ಯಾರ್ಥಿಗಳನ್ನ ಹೆಂಗ್ ಕಾಣ್ಬೇಕಂದ್ರೆ ಗೆಳೆಯರು, ಸಮವಯಸ್ಕರಂತೆ ಪಾಲಕರಾದ್ರು ಕಾಣ್ಬೇಕು. ಹೊಡೆಯುವುದು ಬಡಿಯುವುದನ್ನ ಮಾಡಲ ತಿದ್ದುವಂತ ಕೆಲಸ. ನಿಮಗೇನ್ ಕಷ್ಟ ಇದೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಬಿಸಿಲಲ್ಲಿ ನೀವು ಹೋಗಿ ಅಷ್ಟ ಕಷ್ಟ ಪಡೋದಲ್ಲ. 1 ದಿವಸ ಉತ್ತರ ಬಿಸಿಲಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಸಂಜೆ ತನ ದುಡಿಸಿದ್ರಿ ಅಂದ್ರೆ ಮರುದಿನ ಸೀದಾ ಬ್ಯಾಗ್ ಹಾಕೊಂಡು ಎಲ್ಲಿ ಬಂದಿರ್ತಾರಪ್ಪ ಅಂದ್ರೆ ಸಾಲ. ಇನ್ನು 3ನೇದು ಓದುವುದು ಮತ್ತು ಕಲಿಕೆಯನ್ನ ಪ್ರೋತ್ಸಾಹಿಸುವುದು. ಓದಿನಿಂದ ಈ ಜಗತ್ತಿನೊಳಗ ಸಾಧಕರಾದವರನ್ನ ಬಹಳ ನೋಡ್ತೇವೆ. ನೀವು ಕೂಡ ಮನೆಯಲ್ಲಿ ಕುತ್ಕೊಂಡು ಓದ್ರಿ. ಅಂತ ಕಲಿಕೆಗೆ ಬೇಕಾದಂತ ಚಟುವಟಿಕೆಗಳನ್ನ ಉತ್ಸಾಹಿಸು, ಪ್ರೋತ್ಸಾಹಿದು, ಸೆಮಿನಾರ್ ಮಾಡು, ಭಾಷಣ ಮಾಡು, ಚರ್ಚಾ ಸ್ಪರ್ಧೆದೊಳಗ ನೀ ಮೆಡಲ್ ತೆಗೆದುಕೊಂಡ್ ಬಾ, ನಿನಗ ಅಂತ ಬಹುಮಾನ ಕೊಡ್ತೀನಿ, ಇಂಥ ಬಹುಮಾನ ಕೊಡ್ತೀನಿ ಅಂತ ನೀವೇ ಬೆಂಬಲಿಸ್ಬೇಕು. ನೀವೆಷ್ಟು ಪ್ರೋತ್ಸಾಹವನ್ನ ಮಾಡ್ತೀರಿ ಅಷ್ಟು ನಿಮ್ಮ. ಬಟ್ ಅವ್ರು ಹಾಳಾಗುವಂತ ಯಾವುದೇ ಬಹುಮಾನಗಳನ್ನ ಕೊಡಬೇಡ್ರಿ. ಹಂಗ್ ಕೊಟ್ರಿ ಅಂತಂದ್ರ ನೀವು ಕೆಟ್ರಿ ಅಂತ ಅರ್ಥ. ಆ ರೀತಿಯೊಳಗ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಾಗಾದ್ರೆ ಮಗುವಿಗೆ ಜೀವನದ ಮೌಲ್ಯ ಅಂದ್ರೇನು, ಶಾಂತಿ ಅಂದ್ರೇನು, ಮೌನ ಅಂದ್ರೇನು, ತಾಳ್ಮೆ ಅಂದ್ರೇನು, ಸಂಯಮ ಅಂದ್ರೇನು, ಪುನರಾವರ್ತನೆ ಅಂದ್ರೆ ನಿರಂತರತೆ ಅಂದ್ರೇನು, ಆಲಸ್ಯ ರಹಿತ ಬದುಕು, ಸಮಯ ಪ್ರಜ್ಞೆ, ಕೂಡಿ ಬಾಳುವುದು, ಹಲವಾರು ಅಂಶಗಳನ್ನ ಪಾಲಕರು, ಶಿಕ್ಷಕರು, ಸಮುದಾಯ ಏನ್ ಮಾಡ್ಬೇಕಪ್ಪ ಅಂತಂದ್ರ ತಿಳಿಸ್ಕೊಡುವಂತ ಕೆಲಸವನ್ನ ಮಾಡ್ಬೇಕು. ಅಂದಾಗ ಮಾತ್ರ ನಾವು ಪಾಲಕರಾಗಿದ್ದಕ್ಕೂ ಸಾರ್ಥಕ, ಶಿಕ್ಷಕರಾಗಿದ್ದು ಸಾರ್ಥಕ. ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ, ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಶಿಲ್ಪಿಗಳೇ ಶಿಕ್ಷಕರು, ಶಿಕ್ಷಕರು, ಶಿಕ್ಷಕರು. ಹಾಗಾದ್ರೆ ಶಿಕ್ಷಕರು ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳು. ಅಜ್ಞಾನವೆಂಬ ಕತ್ತಲೆಯಿಂದ
ಜ್ಞಾನವೆಂಬ ಬೆಳಕಿನೆಡೆಗೆ ಕರೆದೊಯ್ದು, ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನೆಗೆ ಕರೆದೊಯ್ದು ಜೀವನದ ದೀಪ ಬೆಳಗಿಸಿದ ಗುರುಗಳಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸಲಿಕ್ಕೆ ನೀವು ಯಾವಾಗಲೂ ಕೂಡ ಸನ್ನದ್ಧರಾಗಿರಬೇಕು. ಶಿಕ್ಷಣವೆಂದರೆ ಮಾನವೀಯತೆಯ ವಿಕಾಸ, ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ. ಮನುಷ್ಯನ ವ್ಯಕ್ತಿತ್ವ ಶಿಕ್ಷಣದಿಂದ ಬಯಲಿಗೆ ಬರುತ್ತದೆ ಎನ್ನುವುದು ಕೂಡ ಅಷ್ಟೇ ಅಕ್ಷರ ಸಹ ಸತ್ಯವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಇಲ್ಲಿವರೆಗೆ ನನಗೆ ಒಂದು ಅವಕಾಶವನ್ನ ನೀಡಿರ್ತಕ್ಕಂತಹ ಈ ಒಂದು ಸಂಘಟನಾಕಾರರಿಗೆ ಒಂದು ತುಂಬು ಹೃದಯ ಧನ್ಯಗಳನ್ನು ಹೇಳ್ತೇನೆ. ಆಲಿಸುವಂತಹ ಮನಸ್ಸುಗಳಿಗೂ ಕೂಡ ನನ್ನ ಕಡೆಯಿಂದ ನಾನು ತುಂಬು ಹೃದಯ ಧನ್ಯವಾದ ಮತ್ತೊಮ್ಮೆ ಮುಗದೊಮ್ಮೆಯಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳುವುದರ ಜೊತೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.